ಸೊ ನಮ್ಮ ಆನಿವರ್ಸರಿ ಪ್ರಯುಕ್ತ ನಿಮ್ಮ ಕ್ವಶನ್ಗಳಿಗೆ ನಾವು ಆನ್ಸರ್ ಮಾಡ್ತಾ ಇದೀವಿ. ಇನ್ನೊಂದು ಆನ್ಸರ್ ಮಾಡ್ಬಿಡಿ, ಇಷ್ಟು ಅವ್ರು ಕೇಳಿರೋದು ಒಂದು ಕ್ವಶನ್, ಇಷ್ಟು ಡ್ರಾಗ್ ಮಾಡಿದ್ರಲ್ಲ, ನೀವೇನ್ ಕೆಲಸ ಮಾಡ್ತೀರಾ? ಸೊ ನಾನೇನು ವರ್ಕ್ ಅಂತ ಏನು ಮಾಡ್ತಾ ಇಲ್ಲ. ಕರೆಂಟ್ಲಿ ನಾನು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಮ್ಯಾನೇಜ್ ಮಾಡೋದೇ ಆಗ್ತಾ ಇದೆ. ತುಂಬಾ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇತ್ತು ಇನಿಷಿಯಲ್ ಡೇಸ್ ಅಲ್ಲಿ. ಆಮೇಲೆ ಒಂದಷ್ಟು ರಿಲೇಟಿವ್ಸ್ಗಳೇ ಬಂದು ತಲೆ ತುಂಬ್ತಿದ್ರು, ಹಂಗೆ ಹಿಂಗೆ ಹಂಗೆಲ್ಲ ಮಾಡ್ತಾರೆ ಹಿಂಗೆಲ್ಲ ಮಾಡ್ತಾರೆ ಅಂತ. ಅಲ್ಲಿ ನಂಗೆ ಸಿಕ್ತಾಗಲೇ ಹೇಳ್ತಾರೆ ಅಕ್ಕನಿಂದ ಅಣ್ಣನೇ ಕ್ಯೂಟ್ ಅಂತ. ಇಲ್ಲ ಹಾಕಿಲ್ವಾ ಅಕ್ಕ ತುಂಬಾ cute ಅಂತ. ಕೆಲವೊಂದಷ್ಟು ಕ್ವಶನ್ಗಳಿಗೆ ಇವತ್ತು ಖಂಡಿತ ಒಂದಷ್ಟು ಆನ್ಸರ್ ಮಾಡ್ತೀವಿ. ಏನಂತೀರಾ? ಎಸ್, ಆನ್ಸರ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ನಮಸ್ಕಾರ. ಏನ್ ಸಮಾಚಾರ? ಏನಿಲ್ಲ, ನಮ್ದು ಆನಿವರ್ಸರಿ ಪ್ರಯುಕ್ತ ಎಲ್ಲ ಹೊರಗಡೆ ಬಂದಿದ್ವಿ. ಆ್ಯಂಡ್ ಲಾಸ್ಟ್ ವೀಕಲ್ಲಿ ಒಂದು Q&A ಸೆಷನ್ ಅಂತ ಅಂದ್ಬಿಟ್ಟು ಮೇಡಮ್ ಸ್ಟೋರಿಗೆ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ. ಒಂದಷ್ಟು ಕ್ವೆಶನ್ಸ್ ಬಂದಿತ್ತು. ಸೊ ನಮ್ಮದು ಮದುವೆ 1 ವರ್ಷ ಆಯಿತು, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಸ್ಟಾರ್ಟ್ ಮಾಡಿ ಕೂಡ 1 ವರ್ಷ ಆಗ್ತಾ ಬಂತು. ಒಂದು ವೀಕ್ ಬಂದರೆ 1 ವರ್ಷ ಆಗುತ್ತೆ. ಸೊ ತುಂಬ ಜನ ತುಂಬ ಕ್ವಶನ್ಸ್ ಕೇಳ್ತಾ ಇದ್ರಿ, ನಮ್ಗೆ ಆನ್ಸರ್ ಮಾಡೋಕೆ ಆಗ್ತಿರ್ಲಿಲ್ಲ, ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಇವತ್ತು ಸ್ವಲ್ಪ ಫ್ರೀಯಾಗಿ ಕೂತಿದ್ದೀವಿ ಆ್ಯಂಡ್ ನಿಮ್ಗಳ ಜೊತೆ ನಮ್ಮ ವಿಚಾರಗಳನ್ನ ಹಂಚ್ಕೊಳ್ಳೋಂಥ ದಿನ ಇವತ್ತು ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಟು. ಸೊ ನಮ್ಮ ಆನಿವರ್ಸರಿ ಪ್ರಯುಕ್ತ ನಿಮ್ಮ ಕ್ವಶನ್ಗಳಿಗೆ ನಾವು ಆನ್ಸರ್ ಮಾಡ್ತಾ ಇದೀವಿ. ಆ್ಯಂಡ್ ಒಬ್ಬೊಬ್ರು ತುಂಬಾ ಪ್ರೈವೇಟ್ ಕ್ವಶನ್ಸ್ ಕೇಳ್ಬಿಟ್ಟಿದ್ದೀರಾ, ನಾವು ಅದಕ್ಕೆಲ್ಲ ಆನ್ಸರ್ ಮಾಡ್ತಾ ಇಲ್ಲ. ಇರ್ಲಿ, ಅದನ್ನು ಮುಂಬರೋ ದಿನಗಳಲ್ಲಿ ಆನ್ಸರ್ ಮಾಡಿ ಟ್ರೈ ಮಾಡ್ತೀವಿ. ಬಟ್ ಕೆಲವೊಂದಷ್ಟು ಕ್ವಶನ್ಗಳಿಗೆ ಇವತ್ತು ಖಂಡಿತ ಒಂದಷ್ಟು ಆನ್ಸರ್ ಮಾಡ್ತೀವಿ. ಏನಂತೀರಾ? ಎಸ್, ಆನ್ಸರ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವೆಶನ್ ಅಲ್ಲ ಇದು, ಅವ್ರು ಹೇಳಿರೋದು ನೀಡ್ ರೆಗ್ಯುಲರ್ ವ್ಲಾಗ್ಸ್ ಇನ್ ಯೂಟ್ಯೂಬ್ ಅಂತ. ಖಂಡಿತ ಮಾಡ್ತೀವಿ ರೆಗ್ಯುಲರ್ ವ್ಲಾಗ್ಸ್, ಈಗಾಗಲೇ ಸ್ಟಾರ್ಟ್ ಮಾಡಿದೀವಿ ಮಾಡೋದಕ್ಕೆ, ಚೆಕ್ ಮಾಡಿ. ಅಂಡ್ ಸ್ಟಾರ್ಟಿಂಗ್ ಎಲ್ಲ ತುಂಬಾ ಜೋಶಲ್ಲಿ ಸ್ಟಾರ್ಟ್ ಮಾಡಿದ ಯೂಟ್ಯೂಬ್. ಸ್ವಲ್ಪ ಕೆಲಸಗಳಿದ್ದರಿಂದ ಏನಾಗ್ಬಿಡುತ್ತೆ ಅಂತಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಶಾರ್ಟ್ ವಿಡಿಯೋ ಬರುತ್ತೆ, ಯೂಟ್ಯೂಬ್ ಅಲ್ಲಿ ಲಾಂಗ್ ಫಾರ್ಮೆಟ್ ವಿಡಿಯೋ ಹಾಕ್ಬೇಕಾಗಿರೋದ್ರಿಂದ ಸ್ವಲ್ಪ ಟೈಮ್ ಕೇಳುತ್ತೆ. ನೀವು ಲಾಸ್ಟ್ 3-4 ಮಂತ್ಸ್ ವಿಡಿಯೋ ಬಂದಿರಲಿಲ್ಲ. ಹೌದು, ಲಾಸ್ಟ್ 10 days ಇಂದ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದೀವಿ. ಮಿನಿಮಮ್ ಒಂದು 5 ವಿಡಿಯೋಸ್ ಪೋಸ್ಟ್ ಮಾಡಿದೀವಿ. ಈ ಕನ್ಸಿಸ್ಟೆನ್ಸಿ ಹೀಗೆ ಮುಂದುವರಿಯುತ್ತೆ. ಯೂಟ್ಯೂಬ್ ಬಗ್ಗೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಅಕ್ಕ ನಿಮ್ ಫುಲ್ ಫಾರ್ಮ್ದು ವ್ಲಾಗ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಂತ. ಖಂಡಿತ ಅದನ್ನು ಮಾಡ್ತೀವಿ. ಅದು ಆಲ್ಮೋಸ್ಟ್ ತುಂಬಾ ವಿಡಿಯೋ ತೋರಿಸಿದೀನಿ ನಾನು. ನಮ್ಮಂತ 2 ತೋಟ ಇದೆ. ಬೇಸಿಕಲಿ ನಮ್ದು ತೋಟದ ಮನೆ. ನಾವು ಏನ್ ಮನೆ ಕಟ್ಕೊಂಡಿದೀವಿ ಅಲ್ಲಿ ನಾವು ರೇಷ್ಮೆ ಬೆಳೀತಾ ಇದೀವಿ, ಕುರಿ ಮತ್ತೆ ಮೇಕೆ ಶೆಡ್ ಇದೆ, ಹಸುಗಳಿದೆ, ಮತ್ತೆ ಹಸುಗೊಂದಷ್ಟು ಮೇವು ಹಾಕೊಂಡಿದೀವಿ. ಇದು ಸಂಬಂಧಪಟ್ಟಂಗೆ ನಾವು ತುಂಬಾ ವಿಡಿಯೋ ಮಾಡಿದೀವಿ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ. ಇನ್ನೊಂದು ತೋಟ ಇದೆ, ಅಡಿಕೆ ಮತ್ತೆ ತೆಂಗು ಇದೆ. ಅದರಲ್ಲಿ ಅದು ಒಂದು 2-3 ಕಂಟೆಂಟ್ ಅಲ್ಲಿ ತೋರಿಸಿದೀನಿ ಅಷ್ಟೇ, ಹೊರತು ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ತೋರ್ಸೋದಕ್ಕಾಗಿಲ್ಲ. ಮುಂಬರೋ ದಿನಗಳಲ್ಲಿ ಖಂಡಿತ ನಾನು ಅದನ್ನ ವಿಡಿಯೋ ಮಾಡಾಕ್ತೀನಿ, ಕಂಪ್ಲೀಟ್ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ ನಾನು. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ನೆಕ್ಸ್ಟ್ ಕ್ವಶನ್ ನಮ್ಮ ಎಜುಕೇಶನ್ ಬಗ್ಗೆ ಕೇಳಿದ್ದಾರೆ. ನಾವಿಬ್ರು ಏನು ಓದ್ಕೊಂಡಿದೀವಿ ಅನ್ನತ್ರ ಕೇಳಿದ್ದಾರೆ, ಹೇಳಿ, ನೀವೇ ಸ್ಟಾರ್ಟ್ ಮಾಡಿ. ಸೊ ನಾನು BCom ಮಾಡಿದ್ದೀನಿ. ಅದಾದ್ಮೇಲೆ CA ಆರ್ಟಿಕಲ್ಶಿಪ್ ಜಾಯ್ನ್ ಆದೆ, CA ಮಾಡಬೇಕು ಅಂತ. ಬೆಂಗಳೂರಲ್ಲಿದ್ದೆ, ಕೋವಿಡ್ ಬಂತು, ಮನೆ ಕಡೆ ಬಂದೆ. ಅದಾದ್ಮೇಲೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ನನ್ನ ಆರ್ಟಿಕಲ್ಶಿಪ್ನ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ ಬೆಂಗಳೂರಿಂದ. ಅದಾದ್ಮೇಲೆ ಸ್ವಲ್ಪ ನನಗೂ ಫ್ಯಾಮಿಲಿ ಬಿಟ್ಟಿರೋದಕ್ಕೆ ಕಷ್ಟ ಆಗ್ತಿತ್ತು, ಇನ್ನು ಬೇಡಪ್ಪ ಅಂದ್ಬಿಟ್ಟು ಮೈಸೂರು ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ತುಂಬ ಓದೋದಕ್ಕಾಗಲಿಲ್ಲ ಇನ್ ದಿ ಸೆನ್ಸ್, ನಂಗೆ ಬೇರೆ ಕಡೆ ಜಾಬ್ ಆಯಿತು, ಎಲ್ಲ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಜಾಬ್ ಚೆನ್ನಾಗಿ ಹೋಗ್ತಾ ಹೋಯ್ತು. ಇನ್ನೊಂದು ಆನ್ಸರ್ ಮಾಡ್ಬಿಡಿ, ಇಷ್ಟು ಅವ್ರು ಕೇಳಿರೋದು ಒಂದು ಕ್ವಶನ್, ಇಷ್ಟು ಡ್ರಾಗ್ ಮಾಡಿದ್ರಲ್ಲ, ನೀವೇನ್ ಕೆಲಸ ಮಾಡ್ತೀರಾ? ಸೊ ನಾನು ಆಡಿಟರ್ ಆಗಿ ವರ್ಕ್ ಮಾಡ್ತೀನಿ ಮೈಸೂರಲ್ಲಿ ಆಡಿಟರ್ ಆಗಿ ವರ್ಕ್ ಮಾಡ್ತೀನಿ. ತೋಟ ನೋಡ್ಕೋತಾ ಇದ್ದೀನಿ. ಸೊ ನೆಮ್ಮದಿ ಜೀವನ, ಡೈಲಿ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಅಪ್ಪ ಅಮ್ಮ ಜೊತೆ, ಹೆಂಡತಿ ಜೊತೆ, ಪ್ರಾಣಿಗಳ ಜೊತೆ, ನನ್ನ ತೋಟದ ಜೊತೆ ಆರಾಮಾಗಿದ್ದೀನಿ. ಮೇಡಮ್ ನಿಮ್ದು ಹೇಳಿ. ನಾನು BCA ಓದಿದ್ದೀನಿ. ಸೊ ನಾನೇನು ವರ್ಕ್ ಅಂತ ಏನು ಮಾಡ್ತಾ ಇಲ್ಲ. ಕರೆಂಟ್ಲಿ ನಾನು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಮ್ಯಾನೇಜ್ ಮಾಡೋದೇ ಆಗ್ತಾ ಇದೆ. ಕಂಪ್ಲೀಟ್ ಆಗುತ್ತೆ. ಈಗ ಕೆಲವೊಂದಷ್ಟು ಪ್ರಮೋಷನ್ಸ್ ವಿಡಿಯೋ ಮಾಡ್ತೀವಿ, ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಇರುತ್ತೆ, ಅಲ್ಲಿ ಒಂದಷ್ಟು ಎಡಿಟಿಂಗ್ ಇರುತ್ತೆ. ಮತ್ತೆ ಯೂಟ್ಯೂಬ್ಗೆ ಮತ್ತೆ ನಮಗೆ ಸ್ವಲ್ಪ ಎಡಿಟರ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಟ್ ಎಡಿಟರ್ಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ನಾವೊಂದಷ್ಟು ವಿಡಿಯೋ ಟ್ರಿಮ್ ಮಾಡ್ಕೊಡ್ಬೇಕಾಗುತ್ತೆ, ಅದೆಲ್ಲ ಮೇಡಮ್ ನೋಡ್ಕೋತಾ ಇದ್ದಾರೆ. ಸೊ ಇದು ನಾವು ಮಾಡ್ತಿರೋದು ಕೆಲಸ ಇವಾಗ. ನೆಕ್ಸ್ಟ್ ಕ್ವಶನ್ ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳಿದ್ದಾರೆ, ಆಮೇಲೆ ನಿಮ್ಮ ಅಪ್ಪ ಅಮ್ಮನ್ನ ತೋರಿಸಿ ಏನತ್ರ ಕೇಳಿದ್ದಾರೆ. ಏನಾಗುತ್ತೆ ಅಂತಂದ್ರೆ, ಅಪ್ಪ ಅಮ್ಮನ ತೋರಿಸ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅವ್ರಿಗೆ ಸ್ವಲ್ಪ ಶೈ ನೇಚರ್ ಇದೆ. ಇವಾಗ ನಾವೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಫ್ಯಾಮಿಲಿ ಆಗ್ಬೋದು, ಚಂದು ಫ್ಯಾಮಿಲಿ ಆಗ್ಬೋದು, ತುಂಬಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ. ಬಟ್ ಅವ್ರಗಳಿಗೆ ಒಂಥರ ಶೈನೆಸ್, ನಾವು ಕ್ಯಾಮ್ರಾಗ್ ಬರಲ್ಲ ಅಂತ. ನಮಗ್ ತೋರಿಸಿ, ನೀವಿಬ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಮನ್ ಮಾತ್ರ ಕಲಿಬೇಡಿ ನೀವು ಅಂತ ಹೇಳಿ. ಅಂಡ್ ಇನ್ನೊಂದೇನಾಗುತ್ತೆ ಅಂದ್ರೆ, ವಿತೌಟ್ ಫ್ಯಾಮಿಲಿ ಸಪೋರ್ಟ್ ನಾವು ಇದೆಲ್ಲ ಮಾಡೋದಕ್ಕಾಗಲ್ಲ. ಬಿಕಾಸ್ ನಮ್ ರೆಗ್ಯುಲರ್ ವರ್ಕ್ ಜೊತೆ ಇದೆಲ್ಲ ಮಾಡ್ಬೇಕು ಅಂತಂದ್ರೆ. ಅಂಡ್ ತುಂಬಾ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇತ್ತು ಇನಿಷಿಯಲ್ ಡೇಸ್ ಅಲ್ಲಿ. ಆಮೇಲೆ ಒಂದಷ್ಟು ರಿಲೇಟಿವ್ಸ್ಗಳೇ ಬಂದು ತಲೆ ತುಂಬ್ತಿದ್ರು, ಹಂಗೆ ಹಿಂಗೆ ಹಂಗೆಲ್ಲ ಮಾಡ್ತಾರೆ ಹಿಂಗೆಲ್ಲ ಮಾಡ್ತಾರೆ ಅಂತ. ಈಗ ಅವರೇ ಖುಷಿ ಪಡ್ತಾ ಇದ್ದಾರೆ. ಚೆನ್ನಾಗಿ ಬೆಳಿತಾ ಇದ್ದೀರಾ, ಎಲ್ಲೋದ್ರು ಮಾತಾಡಿಸ್ತಾರೆ, ಜನರ ರೆಕಗ್ನೈಸ್ ಮಾಡ್ತಾರೆ. ಸೊ ಏನೋ ಒಂದ್ ಒಳ್ಳೆ ಕಂಟೆಂಟ್ ಕೊಡೋದು ಪ್ರಯತ್ನ ಪಡ್ತಾ ಇದೀವಿ. ನಾನು ಒಬ್ನೇ ಮಗ. ಮದುವೆ ಆಗೋಕ್ಕಿಂತ ಮುಂಚೆ ನಾನು, ಅಪ್ಪ ಅಮ್ಮ 3 ಜನ ಇದ್ದಿದ್ದು. ಸೊ ಮದುವೆ ಆದ್ಮೇಲೆ ನಮ್ಮ ಶ್ರೀಮತಿಯವರು ನಮ್ಮನ್ನ ಸೇರ್ಕೊಂಡಿದ್ದಾರೆ. ಹೇಳಿ ಮೇಡಮ್ ನಿಮ್ದು. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ, ನಾನು, ನಮ್ಮ ಅಣ್ಣ, ನಾವು 4 ಜನ ಇರೋದು. ನನ್ಗೆ ಅಣ್ಣ ಇದ್ದಾನೆ. ಹೌದು.
ಸೊ ಇದು ನಮ್ಮ ಫ್ಯಾಮಿಲಿ ಬಗ್ಗೆ. ಇನ್ನೊಬ್ರು ಮೊನ್ನೆ ಇವ್ರ ರಿಲೇಟಿವ್ಸ್ ಒಂದ್ ಮದ್ವೆ ಇತ್ತು, ಇವ್ರ ಕಸಿನ್ದು, ಅಲ್ಲಿಗೆ ಹೋಗಿದ್ವಿ. ಅವ್ರೊಬ್ರು ಕಮೆಂಟ್ ಮಾಡಿದ್ದಾರೆ, ಮೊನ್ನೆ ಮದ್ವೆಲಿ ಬಂದಿದ್ರಲ್ಲ ನಿಮ್ನ ಇಬ್ರು ನೋಡಿ ತುಂಬಾ ಖುಷಿ ಆಯ್ತು ಬ್ರದರ್ ಅಂತ ಹಾಕಿದ್ದಾರೆ. ನಮಗೂ ತುಂಬಾ ಜನ ಮಾತಾಡ್ಸಿದ್ರು ಮದ್ವೆಲಿ, ಸಖತ್ ಖುಷಿ ಆಯ್ತು. ಅಂಡ್ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ ಕೆಲವೊಬ್ರು ನಾನೇ ಮಾತಾಡ್ಸ್ಬಿಡ್ತೀನಿ ಅವ್ರು, ನಾನಾಗ್ಲಿ ಇವಳಾಗ್ಲಿ ನೋಡ್ತಿರ್ತಾರೆ ಎಲ್ಲೋ ನೋಡಿದಿನಲ್ಲ ಅಂತ ಅವ್ರವರೇ ಮಾತಾಡ್ಕೊತಾ ಇರ್ತಾರೆ. ಅಂದ್ರೆ ಶೈ ನೇಚರ್ ಇರ್ಬೋದು, ಇಲ್ಲ ಏನೋ ಮಾತಾಡ್ಸಿ ಅನ್ಕೋಬಿಡ್ತಾರೋ ಅಂತ ಇರ್ಬೋದು. ಬಟ್ ಒಂದಂತೂ ನಿಜ, ಜನಗಳು ನಮ್ಮನ್ನ ರೆಕಗ್ನೈಸ್ ಮಾಡಿ ತುಂಬಾ ಜನ ಮಾತಾಡಿಸ್ತಾ ಇದ್ದೀರಾ. ಕೆಲವೊಬ್ರು ಕಣ್ಸಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ, ನಮ್ಮನ್ನ ನೋಡ್ತಾ ಇರ್ತಾರೆ, ಪಕ್ಕದವ್ರಿಗೆ ಹೇಳ್ತಾ ಇರ್ತಾರೆ. ಸೊ ನೀವು ಬಂದು ನಮ್ಮನ್ನ ಮಾತಾಡ್ಸಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ, ನಮ್ಗೊಂಥರ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಾವು ಜನಗಳನ್ನ ರೀಚ್ ಆಗ್ತಾ ಇದೀವಿ, ಏನೋ ಒಂದು ಒಳ್ಳೇದ್ ಮಾಡ್ತಾ ಇದೀವಿ ಅಂತ ನಮ್ಗೊಂದು ಒಂಥರ ಎನರ್ಜಿ ಸಿಗುತ್ತೆ ನಮ್ಗೆ. ಆಮೇಲೆ ಕೆಲವೊಬ್ರು ಹೇಳ್ತಾರೆ ಡೈರೆಕ್ಟ್ ಆಗಿ, ಅಯ್ಯೋ ನಿಮ್ಗೆ ಅಷ್ಟೊಂದು ಫಾಲೋವರ್ಸ್ ಇದಾರೆ, ನಾವು ಮಾತಾಡ್ಸಿದ್ರೆ ನೀವು ಮಾತಾಡ್ತಿರೋ ಇಲ್ವೋ ಅಂತ ಅನ್ಕೊಂಡ್ವಿ ನಾವು ಅಂತ. ಆತರ ನಾವ್ ಏನು ಇಲ್ಲ, ನಾವ್ ಯಾರೇ ಮಾತಾಡ್ಸಿದ್ರು ನಾವು ಮಾತಾಡ್ತೀವಿ. ಅಂಡ್ ನಾನಾಗ್ಲಿ ಇವ್ರಾಗ್ಲಿ ನಾವಿಬ್ರು ತುಂಬಾ ಫ್ರೆಂಡ್ಲಿ ನೇಚರು, ನಮ್ಗೆ ತುಂಬಾ ಫ್ರೆಂಡ್ಸ್ ಇದಾರೆ, ನಾವು ಸಖತ್ ಮಾತಾಡ್ತೀವಿ, ನಮ್ ಫ್ರೆಂಡ್ಸ್ ಗಳ ಜೊತೆನೂ ತುಂಬಾ ಕ್ಲೋಸ್ ಆಗಿರ್ತೀವಿ. ಅಂಡ್ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಫಾಲೋವರ್ಸ್ ಮ್ಯಾಟ್ರ್ ಇಲ್ಲ, ಮನುಷ್ಯತ್ವ ವ್ಯಕ್ತಿತ್ವ ಮ್ಯಾಟ್ರ್ ಆಗುತ್ತೆ ತುಂಬಾ. क्या बात है सर, क्या बात है सर, क्या बात, ये बात है. ಸೊ ಏನೋ ಖುಷಿ ಪಡ್ತಿದ್ದೀರಾ, ನಾವು ವಿಡಿಯೋ ನೋಡ್ತಾ ಇದ್ದೀರಾ. ಕೆಲವೊಬ್ರು ಅಗ್ರಿಕಲ್ಚರ್ ವಿಡಿಯೋ ಮಾಡಿದಾಗ್ಲೂ ಕೂಡ ನಾನು ಅನ್ಕೊಂಡಿದ್ದನ್ನ ನೀನು ಜೀವನ ಮಾಡ್ತಿದ್ಯಾ ಅಂತ ಇದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಹೇಳ್ತಿದ್ದೀನಲ್ಲ, ಆ ತರದ್ ಯಾವ್ದು ನಮ್ಗೆ ಆಟಿಟ್ಯೂಡ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇಲ್ಲ. ಕೆಲವೊಂದು ಸಾರಿ ನಾನು ಅಬ್ಸರ್ವ್ ಮಾಡಿದೀನಿ, ನಾವು ಕಾರಲ್ಲಿ ಹೋಗ್ತಿರ್ತೀವಿ, ಸಿಗ್ನಲ್ ಸಿಕ್ಕಿರ್ತೀರಾ, ಅಂತ ಟೈಮಲ್ಲಿ ಮೂವ್ ಆಗಿರ್ತೀವಿ ಹೊರತು ಅದು ಬಿಟ್ಟು ಬೇರೆ ಈಗ ಓಡಾಡೋ ಟೈಮಲ್ಲಿ ಆಗ್ಲಿ ಇನ್ನೊಂದ್ ಕಡೆ ಸಿಕ್ತಾ ಖಂಡಿತ ಮಾತಾಡ್ತೀವಿ, ಖಂಡಿತ ಎಲ್ರಿಗೂ ಟೈಮ್ ಕೊಡ್ತೀವಿ. ಖಂಡಿತ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಜನ ನೀವು ಸಿಕ್ಕು ಮಾತಾಡಿಸಿದಾಗ ಖಂಡಿತ ನಾವು ಮಾತಾಡ್ತೀವಿ. ಆಟಿಟ್ಯೂಡ್ ಆಗ್ಲಿ ಇನ್ನೊಂದಾಗ್ಲಿ ನಮ್ ಪ್ರಕಾರ ಏನು ಅಲ್ಲ, ಆಟಿಟ್ಯೂಡ್ ಅನ್ನೋದು ಏನು ಅಲ್ವೇ ಅಲ್ಲ. ನಮ್ ಜೀವನ ನಾವು ಮಾಡ್ತಾ ಇದೀವಿ, ಯಾರು ದೊಡ್ಡವರಲ್ಲ ಚಿಕ್ಕವರಲ್ಲ, ನಾವು ಬಿಲೀವ್ ಮಾಡೋದು ಆತರ. ನೆಕ್ಸ್ಟ್ ಹೇಳಿ ಮೇಡಮ್. ನಮ್ ಬಗ್ಗೆ ಸ್ವಲ್ಪ ಜನ ಹೇಳಿದ್ರೆ, ಸೂಪರ್ ಜೋಡಿ ಅಂತ ಒಬ್ರು ಹಾಕಿದ್ದಾರೆ, ಥ್ಯಾಂಕ್ ಯು. ಆಮೇಲೆ ಅಕ್ಕ ತುಂಬಾ ಕ್ಯೂಟ್ ಅಂತ ಹಾಕಿದ್ದಾರೆ, ಅಬ್ವಿಯಸ್ಲಿ. ಅಲ್ಲಿ ನನ್ ಸಿಕ್ತಾಗಲೇ ಹೇಳ್ತಾರೆ ಅಕ್ಕಗಿನ್ನ ಅಣ್ಣನೇ ಕ್ಯೂಟ್ ಅಂತ. ಇಲ್ಲ ಹಾಕಿಲ್ವಾ, ಅಕ್ಕ ತುಂಬಾ ಅಂತಂದ್ರೆ ಕ್ಯೂಟ್ ತುಂಬಾ ಅಂತ. ಜನ ಕಮೆಂಟ್ ಮಾಡ್ತೀರಾ, ಅಣ್ಣ ಅದಕ್ಕೆ ಅಂತೀರಾ, ಅಕ್ಕ ಬಾವ ಅಂತೀರಾ, ಅಂಡ್ ತಂಗಿ ಬಾಮೈದ ಅಂತೀರಾ, ಇನ್ನೊಬ್ಬರಿಬ್ರು ಮಗು ಅಂತಾರೆ, ಮಕ್ಕಳು ಅಂತಾರೆ. ತುಂಬಾ ಖುಷಿ ಆಗುತ್ತೆ ಈ ತರ ಪ್ರೀತಿ. ನಾವು ನಿಜವಾಗ್ಲೂ ಒಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ತರ ಒಂದು ಪ್ರೀತಿ ಸಿಗುತ್ತೆ ಅಂತ ನಾವು ಎಣಿಸಿರ್ಲಿಲ್ಲ. ತುಂಬಾನೇ ಖುಷಿ ಆಗ್ತಿದೆ. ಆಮೇಲೆ ಇನಿಷಿಯಲ್ ಡೇಸ್ ಅಲ್ಲಿ ಒಬ್ರು ಯಾವ್ದೋ ಬೇರೆ ಕಂಟ್ರಿ ಇರೋರು, ಅವರು ಆಸ್ಟ್ರೇಲಿಯಾದಲ್ಲಿ ಮಂಗಳೂರು ಆಸ್ಟ್ರೇಲಿಯಾ ಸೆಟ್ಲ್ ಆಗಿದ್ದಾರೆ. ಅವ್ರು DM ಮಾಡಿದ್ರು, ಎಷ್ಟು ಖುಷಿ ಆಯ್ತು ಅಂದ್ರೆ, ಸ್ವಲ್ಪ ಏಜ್ ಆಗಿದೆ, ವಯಸ್ಸಾಗಿದೆ ಅವ್ರಿಗೆ ಪಾಪ, ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡಿದ್ರು ಅಂದ್ರೆ, ಅಲ್ಲಿರೋರು ನಮ್ ಕನ್ನಡ ವಿಡಿಯೋಸ್ ನೋಡ್ತಾರೆ ಅನ್ನೋದೊಂದು ಖುಷಿ, ನಮ್ ವಿಡಿಯೋಸ್ ನೋಡ್ತಾರೆ ಅನ್ನೋದು ಇನ್ನೂ ದೊಡ್ಡ ಖುಷಿ. ಅಂಡ್ ಚೆನ್ನೈಯಿಂದ ಬಂದಿದ್ರು, ಮೈಸೂರು ಸಿಕ್ಕಿದ್ರು, ಮಾತಾಡ್ಸಿದ್ರು. ಇನ್ನೊಬ್ರು ಮುಂಬೈಯಿಂದ ಬಂದಿದ್ರು. ಅಂದ್ರೆ ಅವ್ರು ಬೇಸಿಕಲಿ ಮೈಸೂರು, ಮುಂಬೈ ಸೆಟ್ಲ್ ಆಗಿದ್ದಾರೆ. ಅವರು ಒಂದ್ಸಲ ಪಾನಿಪುರಿ ತಿನ್ನಕ್ ಹೋದಾಗ ನಾವು ಸರಸ್ವತಿಪುರಂ ಅಲ್ಲಿ ಮಾತಾಡ್ಸಿದ್ರು. ಅಂದ್ರೆ ಎಲ್ಲ ವಿಡಿಯೋ ಎಲ್ಲಾ ಕಡೆ ರೀಚ್ ಆಗ್ತಾ ಇದೆ, ಅದೇ ಖುಷಿ ನಮ್ಗೆ. ಅಂಡ್ ಈ ಖುಷಿನೇ ನಮ್ಗೆ ಇನ್ನೊಂದು ಎನರ್ಜಿ ಕೊಡ್ತಾ ಇದೆ, ಇನ್ ಏನಾದ್ರು ಕಂಟೆಂಟ್ ಮಾಡ್ಬೇಕಪ್ಪ ಅಂತ. ಹೌದು, ಜನುಮದ ಜೋಡಿ ಅಕ್ಕ ನೀವು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ, ವಾಟ್ ಇಸ್ ಲವ್ ಅಕಾರ್ಡಿಂಗ್ ಟು ಯುವರ್ ಲೈಫ್? ಅಂದ್ರೆ ಯಾರೊಬ್ಬರು ತಿಳಿದವ್ರು ಹೇಳಿದ್ರು, ಲವ್ ಇಸ್ ನಾಟ್ ಅಬೌಟ್ ಲಸ್ಟ್ ಅಂತ. ಏನಾಗುತ್ತೆ ಅಂತಂದ್ರೆ 18ರಿಂದ 21-22 ವಯಸ್ಸು ತನಕ ಪ್ರತಿಯೊಬ್ಬರಿಗೂ ಅನ್ಸೋ ಭಾವನೆ ಬಂದೇ ಬರುತ್ತೆ. ನಾವು ಏಜ್ನ ದಾಟ್ಕೊಂಡ್ ಬಂದಿದೀವಿ, ಲವ್ ಮಾಡ್ಬೇಕು, ಯಾರು ಇನ್ನೊಬ್ಬೇನೋ ಮಾಡ್ತಾರೆ ನಾವು ಅದನ್ನ ಮಾಡ್ಬೇಕು ಅಂತ ಇಲ್ಲ. ಹೌದು, ಖಂಡಿತ ಮಾಡಿ, ಬಟ್ ಆಯ್ಕೆ ಮಾಡ್ಕೊಳ್ಳುವಾಗ ತುಂಬಾ ಯೋಚನೆ ಮಾಡಿ. ಅಂಡ್ ಎಸ್ಪೆಷಲಿ ಹುಡುಗಿರು ಹೌದು, ಖಂಡಿತವಾಗಿ ಯೋಚನೆ ಮಾಡಿ. ಏನಾಗುತ್ತೆ ಅಂತಂದ್ರೆ ಆ ಏಜ್ ಅಲ್ಲಿ ಒಂಥರ ಫ್ಲಕ್ಚುಯೇಟಿಂಗ್ ಮೈಂಡ್ ಸೆಟ್ ಇರುತ್ತೆ. ಅವ್ನು ಏನೋ ಮಾಡದ್ನ, ನನ್ನ ಗರ್ಲ್ ಫ್ರೆಂಡ್ ಆ ತರ ಇದಾರೆ ಗುರು, ಅವ್ನು ನನ್ನ ಫ್ರೆಂಡ್ ಗರ್ಲ್ ಫ್ರೆಂಡ್ ಆತರ ಇದ್ದಾಳೆ, ನನ್ನ ಗರ್ಲ್ ಫ್ರೆಂಡ್ ಹಂಗೆ ಇರಬೇಕು. ಇಲ್ಲ ಹುಡುಗಿರು ಅನ್ಕೊಂತಾರೆ, ನನ್ನ ಫ್ರೆಂಡ್ ಬಾಯ್ ಫ್ರೆಂಡ್ ಆತರ ಗಾಡಿ ತಗೊಂಡಿದ್ದಾರೆ, ನಾನು ಆತರ ಗಾಡಿ ರೌಂಡೇ ಲವ್ ಮಾಡಬೇಕು ಅಂತ. ಅದೆಲ್ಲ ಬೇಡ, ದಯವಿಟ್ಟು ವ್ಯಕ್ತಿತ್ವ ನೋಡಿ. ಲವ್ ಮಾಡೋದಕ್ಕೆ, ಮದುವೆ ಆಗೋದಕ್ಕೆ ಏನು ಅರ್ಜೆಂಟ್ ಇಲ್ಲ, ಯಾವ್ದಕ್ಕೆ ಯಾರು ಕೂಡ ಆತರ ಪಟ್ಕೋಬೇಡಿ. ಇನ್ನೊಂದು ಹೇಳ್ತೀನಿ ಅಂತಂದ್ರೆ, ಲವ್ ಮಾಡ್ತೀರಾ, ಒಬ್ರೊಬ್ರು ಇಷ್ಟಪಡ್ತೀರಾ, ಫ್ಯಾಮಿಲಿ ಸ್ವಲ್ಪ ಸಪೋರ್ಟಿಂಗ್ ಇದ್ರು, ಅರ್ಥ ಮಾಡ್ಕೋತಾರೆ ಅಂದ್ರೆ ಇನಿಷಿಯಲ್ ಡೇಸ್ ಎಲ್ಲ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡ್ಬಿಡಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ರೆ. ಯಾಕೆಂತಂದ್ರೆ ಮುಂಬರುವ ದಿನಗಳಲ್ಲಿ ಟೆನ್ಷನ್ಸ್ ಇರಲ್ಲ, ಬಿಕಾಸ್ ನಿಮ್ ಕೆರಿಯರ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಏನಂತೀರಾ? ನಾನು ಸ್ವಲ್ಪ ಮಾತಾಡ್ತೀನಿ ಪ್ಲೀಸ್ ಸರ್, ಸ್ವಲ್ಪ ಪ್ಲೀಸ್. ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಒಬ್ಬೊಬ್ರಿಗೆ ಒಂದೊಂದ್ ತರ ಲವ್ ಅಂದ್ರೆ, ಒಬ್ಬೊಬ್ರಿಗೆ ಒಂದೊಂದ್ ತರ. ಈಗ ನಮ್ಗೊಂಥರ ಇರ್ಬೋದು, ನಿಮ್ಗೊಂಥರ ಇರ್ಬೋದು. ಬಟ್ ನಾನ್ ಹೇಳೋದು, ಹುಡುಗಿರ್ಗೆ ಎಸ್ಪೆಷಲಿ ದುಡ್ಡು ನೋಡಿ ಅಥವಾ ಇನ್ನೇನೋ ನೋಡಿ ಯಾರು ಹಳ್ಳಕ್ ಬೀಳ್ಬೇಡಿ. ಅಂತವ್ರನ್ನ ನೋಡಿ, ಅಂತವ್ರನ್ನ ಮದ್ವೆ ಆಗೋದ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಚೂಸ್ ಮಾಡ್ಬೇಕಾದ್ರೆ ವೈಸಾಗಿ ಚೂಸ್ ಮಾಡಿ. ದುಡ್ಡು ಹೌದು ಬೇಕು, ತುಂಬಾ ಅವಶ್ಯಕತೆ ಇದೆ, ಬಟ್ ಅದಕ್ಕಿಂತ ಮೀರಿದ್ದು ಪ್ರೀತಿ. ಇಷ್ಟು ನಾನು. ಇನ್ನೊಂದೇನಾಗುತ್ತೆ ಅಂತ ನಾನು ಅಬ್ಸರ್ವ್ ಮಾಡಿರೋ ಮಟ್ಟಿಗೆ, ಹುಡುಗ ಹುಡುಗಿ ತುಂಬಾ ಇಷ್ಟಪಡ್ತಿರ್ತೀರಾ, ಮನೇಲಿ ಸಪೋರ್ಟ್ ಇರಲ್ಲ.
ಏನಾಗುತ್ತೆ, ಯಾರ ಅಪ್ಪ ಅಮ್ಮ ಕೂಡ ಕೆಟ್ಟವರಲ್ಲ, ಯಾರು ಕೂಡ ಮಕ್ಕಳು ಮದುವೆ ಆಗ್ಬಾರ್ದು ಅಂತ ಬಯಸಲ್ಲ. ಈಗ ಒಬ್ಬ ಹುಡುಗ ಆಗಿ ಹುಡುಗನಲ್ಲಿ ಒಂದು ಪ್ರಾಪರ್ ಒಂದು ಕೆಲಸ ಇರಲ್ಲ, ಅವ್ನು ಸೆಟ್ಲ್ ಆಗಿರಲ್ಲ ಅಂತಂದ್ರೆ ಯಾವುದೇ ಹುಡುಗಿ ಅಪ್ಪ ಅಮ್ಮನಿಗೂ ಕೂಡ ಒಂದು ಭಯ ಇರುತ್ತೆ, ನನ್ನ ಮಗಳನ್ನ ಮದುವೆ ಮಾಡ್ಕೊಟ್ರೆ ಹೇಗೆ ನೋಡ್ಕೋತಾನೆ ಅಂತ. ನಾನು ಹೇಳೋದು, ಇಬ್ರು ಇಷ್ಟಪಟ್ರ ಹೊರಗಡೆ ತುಂಬಾ ಸುತ್ತಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಫ್ಯಾಮಿಲಿ ಸ್ಟ್ರಿಕ್ಟ್ ಇತ್ತು ಅಂತಂದಾಗ ಅಲ್ಲಿ ಬ್ರೇಕಪ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹುಡುಗಿ ಮನೆ ಸ್ಟ್ರಿಕ್ಟ್ ಮಾಡ್ಬೋದು, ಹುಡುಗ ಮನೆ ಸ್ಟ್ರಿಕ್ಟ್ ಮಾಡ್ಬೋದು, ಮಾಡಿ ವಾಟ್ಸಪ್ ಟೆಕ್ಸ್ಟ್ ಮಾಡ್ಕೊಳ್ಳಿ, ಇಲ್ಲ ಅಲ್ಪ ಸ್ವಲ್ಪ ಮಾತಾಡ್ಕೊಳ್ಳಿ. ತುಂಬಾ ರೋಮಿಂಗ್ ಮಾಡೋದಾಗ್ಲಿ, ಟ್ರಿಪ್ಸ್ ಹೋಗೋದಾಗ್ಲಿ, ಬೇರೆ ಕಡೆ ಸುತ್ತಾಡೋದು ಕಡಿಮೆ ಮಾಡ್ಕೊಂಡಾಗ ಒಂದು ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಇಬ್ರು ಒಂದೊಳ್ಳೆ ಸ್ಥಾನಕ್ಕೆ ಮುಟ್ಟಿ ಎರಡು ಮನೆ ಅಪ್ರೋಚ್ ಮಾಡಿದಾಗ ಖಂಡಿತ ಒಪ್ಕೋತಾರೆ. ಇನ್ನೊಂದು ಚೆನ್ನಾಗಿದೆ ಇವ್ರ ಕ್ವಶನ್. ಇವತ್ತು ತಮ್ಮದೇ ಜಮೀನ್ ಇದ್ರು ಅದನ್ನ ಬಿಟ್ಟು ಮಾಡಕ್ ಆಗಲ್ಲ ಅಂತ ಸಿಟಿಗೆ ಹೋಗಿ ಬದುಕ್ತಾರೆ, ಆ ತರದವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ ನನಗೆ ಕೋವಿಡ್ ಟೈಮಲ್ಲಿ ಯಾವಾಗ ಮನೇಲಿದ್ದೆ, ಒಂದು 6-7 ತಿಂಗಳು ಲಾಕ್ಡೌನ್ ಅಲ್ಲಿ ನನಗೆ ಹೊಡೆದಿದ್ದ ಥಾಟ್ ಅದೇ. ಸುಮಾರು ಜನ ಫ್ರೆಂಡ್ಸ್ ಕಾಲ್ ಮಾಡಿದ್ರು ನನಗೆ, ಇಲ್ಲಾದ್ರೂ ಜಮೀನು ಸೇಲ್ಗಿದೆಯಾ ನೋಡು ಮೈಸೂರು ಸುತ್ತಮುತ್ತ, ನಾವು ಜಮೀನ್ ತಗೋತೀವಿ, ನಾವು ತೋಟ ಮಾಡ್ತೀವಿ ಅಂತ. ಇನ್ನೊಂದಿಬ್ರು ಹೇಳಿದ್ರು, ನಾವು ಲೀಸ್ಗೆ ಹಾಕೋತೀವಿ ಜಮೀನ, ಯಾರು ಕೊಟ್ರೆ ಹೇಳು, 10 ವರ್ಷ 15 ವರ್ಷ 20 ವರ್ಷಕ್ಕೆ ಅಂತ. ಆಗ ನಾನು ನಮ್ಮ ಅಪ್ಪಂಗಂದೆ, ಎಲ್ಲ ನಮ್ದೊಂದು 3 ಎಕರೆ ಜಮೀನು ಖಾಲಿ ಬಿಟ್ಟಿದ್ವಿ ನಾವು. ಈಗ ಬಿಕಾಸ್ ಅಪ್ಪ ಎಲ್ಲರೂ ಒಬ್ಬರೇ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ನಾನು ಅಪ್ಪಂಗಂದೆ, ನಾನು ಕೈ ಜೋಡಿಸ್ತೀನಿ, ಇಬ್ರು ಸೇರಿ ಮಾಡೋಣ ಬಾ ಅಂತ ಹೊರಟ್ವಿ. ಸೊ ಅದು ನನಗೆ ಟ್ರಿಗರ್ ಆಗಿದ್ದು. ಯಾರೋ ಎಲ್ಲಿಂದನೋ ಅಗ್ರಿಕಲ್ಚರ್ ಬಗ್ಗೆ ಏನು ಗೊತ್ತಿಲ್ಲದೇನೆ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ, ನಾವೇನೋ ಮಾಡ್ಬೇಕು, ಸ್ವಂತ ಜಮೀನ್ ಬಿಡಿ ಲೀಸ್ ತಗೊಂಡ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತ ಹೊರಟಾಗ ನಮ್ಮ ಹತ್ರ ಜಮೀನ್ ಇದೆ, ಪಾಲ್ ಬಿಟ್ಟಿದೀವಿ, ಯಾಕೆ ಏನಾದ್ರು ಮಾಡಬಾರ್ದು ಅಂತ ಒಂದು ಥಾಟ್ ಬಂದಾಗ ಇದು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಒಂದು 5 years ಆಗ್ತಾ ಬಂತು, ತಕ್ಕ ಮಟ್ಟಿಗೆ ಸಕ್ಸಸ್ ಸಿಕ್ಕಿದೆ, ತಕ್ಕ ಮಟ್ಟಿಗೆ ಅರ್ನಿಂಗ್ ಬರ್ತಾ ಇದೆ, ಖುಷಿ ಇದೆ. ಅಂಡ್ ನಾನು ಹೇಳೋದಷ್ಟೇ, ಜಮೀನ್ ಇರ್ಲಿ ಬಿಡ್ಲಿ, ಅಗ್ರಿಕಲ್ಚರ್ ಬಗ್ಗೆ ಒಂದಷ್ಟು ಜ್ಞಾನ ಇಟ್ಕೊಳ್ಳಿ. ಮುಂಬರುವ ನಮ್ಮ ಪೀಳಿಗೆಗೆ ವ್ಯವಸಾಯ ಅಂದ್ರೆ ಏನು, ಅಟ್ಲೀಸ್ಟ್ ಅದು ಇಂಪಾರ್ಟೆನ್ಸ್ ತಿಳಿಸೋಣ. ಯೋಧರು ರೈತರು ಇಂಪಾರ್ಟೆನ್ಸ್ ಎಲ್ಲರಿಗೂ ಗೊತ್ತಾಗ್ಬೇಕು. ಅಂಡ್ ಕೆಲವೊಬ್ರು ತುಂಬಾ ಕೀಳ್ ಮಟ್ಟದಲ್ಲಿ ಮಾತಾಡ್ತಾರೆ, ಬೇಜಾರಾಗತ್ತೆ, ಏನು ಮಾಡೋದಕ್ಕಾಗಲ್ಲ. ನಿಮ್ಮ ಹೆಸರು ಹೇಳಿ ಅಂತೆ. ನಿಮ್ಮ ಹೆಸರು ಹೇಳಿನ? ನಿಮ್ಮ ಹೆಸರು ಹೇಳಿ ಪ್ಲೀಸ್. ನನ್ನ ಹೆಸರು ಮನು AM, ನಮ್ಮ ತಂದೆ ಹೆಸರು ಮಂಜು. ಸೊ ನಾನು ಮಂಜು ಅಂತ ಇಟ್ಕೊಂಡಿದ್ದೀನಿ. ಮೇಡಮ್ ನಿಮ್ದು? ನನ್ನ ಹೆಸರು ಚಂದನ ಅಂತ, ಇವರು ನನ್ನ ಚಿಟ್ಟೆ ಅಂತ ಕರೀತಾರೆ. ಸೊ ಈ ಕಾಲ್ಸ್ ಮೀ ಚಿಟ್ಟೆ ಅಂತ ಅದಕ್ಕೆ ಹಾಕಿರೋದು. ಅಂಡ್ ಸುಮಾರು ಜನ ಇವ್ರ ಹೆಸರು ಬರೀ ಅಷ್ಟೇನಾ ಅಥವಾ ಶಾರ್ಟ್ ಫಾರ್ಮ್ ಅಂತ ಕೇಳ್ತಾರೆ. ಇಲ್ಲ, ಇವ್ರ ಹೆಸರು ಇರೋದೇ ಅಷ್ಟು, ಮನು ಅಂತಾನೆ ಹೆಸರಿಟ್ಟಿರೋದು ಅವ್ರ ಮನೇಲಿ. ನಮ್ಮಪ್ಪ ಅಷ್ಟೇ ಇಟ್ಟಿರೋದು. ನಾನು ಚಿಕ್ಕ ವಯಸ್ಸಾಗಿ ಕೇಳಿದ್, ಸುಮಾರು ಜನ ಕೇಳೋರು, ಮನು ಅಂತಿಲ್ಲ ಮನೋಜ, ಮನೋಹರ ಅಂತ. ನಾ ಅಪ್ಪನ್ ಕೇಳಿದೆ ಒಂದ್ಸಲ ಚಿಕ್ಕ ವಯಸ್ಸಲ್ಲಿ, ಚಿಕ್ಕದಾಗಿದೆ ಅಂತ ಇಟ್ಟೆ ಅಂತಂದ್ರು. ನಾನು ಕೇಳ್ತಾ ಇರ್ತೀನಿ, ಯಾಕೆ ಈ ತರ ಹೆಸರಿಟ್ಟಿದ್ದೀರಾ, ಚೆನ್ನಾಗಿಲ್ಲ ಇದಕ್ಕೆ ಹೆಸರು ಬೇಕಾ? ನೀವ್ ಇಷ್ಟಪಡೋ ಕನ್ನಡ ಚಿತ್ರರಂಗದ ಹೀರೋ ಯಾರು ಅಣ್ಣ? ನನಗೆ ರಾಜ್ಕುಮಾರ್ ಅವರು ತುಂಬಾ ಇಷ್ಟ ಆಗ್ತಾರೆ. ಏನಕ್ಕೆ ಅಂತಂದ್ರೆ ಬೇರೆ ಹೀರೋಗಳು ಇಷ್ಟ ಇಲ್ಲ ಅಂತಲ್ಲ, ನಮ್ಮ ಅಪ್ಪ ರಾಜ್ಕುಮಾರ್ ಭಕ್ತ. ನಮ್ಮಪ್ಪ ಇವತ್ತಿಗೂ ಅಣ್ಣವರು ಅಂತ ಬಾಯ್ ತುಂಬಂತಾರೆ ಹೊರತು ರಾಜ್ಕುಮಾರ್ ಅಂತ ಅನ್ನಲ್ಲ ಅವರು. ಸೊ ನಾವು ಚಿಕ್ಕ ವಯಸ್ಸಿಂದ ಕೂಡ ನಾವು ಹಳ್ಳಿ ಇದ್ದಿದ್ರಿಂದ ನಮ್ಗೆ ಎಲ್ಲಾ ತರ ಸಿಟಿ ಚಾನ್ಸ್ ಬರ್ತಿರ್ಲಿಲ್ಲ. ಈ ಟಿವಿ ಒಂದೇ ಬರ್ತಿದ್ದು, ಬಿಟ್ಟರೆ ಚಂದನ ಬರ್ತಿತ್ತು ಟಿವಿಲಿ. ಈ ಟಿವಿಲಿ ತುಂಬಾ ರಾಜ್ಕುಮಾರ್ ಮೂವೀಸ್ ಬರ್ತಿತ್ತು. ಇಲ್ಲ ನಮ್ಮಪ್ಪ DVD ಇತ್ತಲ್ಲ, CD ತರ್ತಿದ್ರು, ರಾಜ್ಕುಮಾರ್ ಮೂವೀಸ್ ಜಾಸ್ತಿ ತರ್ತಿದ್ದವರು. ರಾಜ್ಕುಮಾರ್ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ನನಗೆ ಪ್ರತಿಯೊಂದು ಇವಳು ಸುಮಾರು ಜನ ಕಾರ್ ಹೋಗ್ಬೇಕಾ ಹೇಳ್ತಾಳೆ, ನಾನು ಚಾಲೆಂಜ್ ಮಾಡ್ತಾಳೆ, ಯಾವ್ದು ಹೇಳಿ ನೋಡೋಣ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಮ್ಯೂಸಿಕ್ ಬಂದಾಗ್ಲೇ ಕರೆಕ್ಟಾಗಿ ಹೇಳಿರ್ತೀನಿ ನಾನು, ಅಷ್ಟು ಇಷ್ಟ ರಾಜ್ಕುಮಾರ್ ಅಂತಂದ್ರೆ. ಬಟ್ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಗುತ್ತೆ. ಅವರ ಮೂವಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ಬಂಗಾರದ ಮನುಷ್ಯ. ಆಗಿನ ಕಾಲದವರಲ್ಲಿ ನಿಜವಾಗ್ಲೂ ರಾಜ್ಕುಮಾರ್ ಅವರು ಎಲ್ರಿಗೂ ಇಷ್ಟ. ಅಣ್ಣವರು ರಾಜ್ಕುಮಾರ್ ಅವರು ಅನ್ನೋ ಹೇಳೋ ಯೋಗ್ಯತೆನೂ ಇಲ್ಲ ನಮ್ಗೆ. ಸೊ ಈಗ ಅಂತ ಬಂದ್ರೆ ಅವರು ಇವರು ಅಂತಲ್ಲ, ಹೀರೋಗಳು ಅಂದ್ರೆ ಎಲ್ಲರೂ ಅವ್ರವ್ರ ಎಫರ್ಟ್ಸ್ ಅವ್ರವ್ರಿಗೆ ಇದ್ದೇ ಇರುತ್ತೆ. ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನನ್ನ ಪ್ರಕಾರ ಕಂಟೆಂಟ್ ಯಾರು ತುಂಬಾ ಚೆನ್ನಾಗಿ ಒಳ್ಳೆ ಮೂವಿ ಮಾಡ್ತಾರೋ ಅವರೇ ಹೀರೋ. ಅಂಡ್ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಕಾಂತಾರ ನೋಡಿದ್ಮೇಲೆ ರಿಷಬ್ ಶೆಟ್ರು. ಅಂಡ್ ಕಾಂತಾರ 1 ಅಲ್ಲಿ ಏನು ಒಂದು ಕ್ಲೈಮ್ಯಾಕ್ಸ್ ಸೀನ್ ಬರುತ್ತೆ, ಒಂದು ಲಾಸ್ಟ್ 10 minutes ನೋಡ್ತಾರೆ 100+ ಜಾಸ್ತಿ ನೋಡ್ಬಿಟ್ಟಿದೀನಿ. ಸೊ ಅಮೆಝಾನ್ ಪ್ರೈಮ್ ಇರೋದು, ಅದಕ್ಕೆ ಕತ್ಕೊಂಡು ಮನೆಯಲ್ಲಿ ಅಪ್ಪ ಅಮ್ಮ ಇದ್ರೆ ಬೈತಾರೆ, ಒಬ್ಳು ಇರ್ತಾಳಲ್ಲ, ನಾನು ಇರ್ತೀವಿ. ಸೊ ಹೋಮ್ ಥಿಯೇಟರ್ ಕಂಪ್ಲೀಟ್ ಸೌಂಡ್ ಕೊಟ್ಬಿಟ್ಟು ಕೇಳ್ತಾ ಇದ್ರೆ ನೋಡ್ತಾ ಇದ್ರೆ ಅಪ್ಪ ಏನ್ ವಿಜುವಲ್ಸ್ ಗುರು. ಅಂಡ್ ಕಾಂತಾರ ಚಾಪ್ಟರ್ 1 ಅಂದ್ರೆ ದಿ ಲೆಜೆಂಡ್ ಏನ್ ಬಂದಿದೆ, ಅದು ಕೂಡ ಅಷ್ಟೇ 2-3 ಸೀನ್ ಇದೆ ಅದರಲ್ಲಿ, ಸಖತ್ ಇಷ್ಟ ಆಗ್ತಾರೆ. ಅಂದ್ರೆ ಅದೊಂದನ್ನೇ ಸಪೋರ್ಟ್ ಮಾಡ್ತಾ ಇದೀವಿ ಅಂತಲ್ಲ, ನಾನು ಹೇಳಿದ್ನಲ್ಲ, ಹೀರೋಯಿಸಮ್ ಅನ್ನೋದಕ್ಕಿಂತ ಕಂಟೆಂಟ್ ಯಾರು ಒಳ್ಳೆ ಮೂವಿ ಯಾರು ಮಾಡ್ತಾರೋ ಅದೆಲ್ಲ ನಮ್ಗೆ ಇಷ್ಟ. ಅಂದ್ರೆ ಪರ್ಸನಲಿ ನನ್ಗೆ ಆಕ್ಷನ್ ಮೂವಿಗಳು ಅಷ್ಟೊಂದು ಇಷ್ಟ ಆಗಲ್ಲ. ಲವ್ ಮೂವಿ, ಆಮೇಲೆ ಈ ತರ ಕಾಂತಾರ, ಈ ತರದ್ದು ಡಿವೋಷನಲ್ ಮೂವಿ, ಇದೆಲ್ಲ ನಂಗೆ ಸಖತ್ ಇಷ್ಟ ಆಗುತ್ತೆ. ನಿಮ್ಮ ಜೋಡಿಗೆ ಯಾರ ದೃಷ್ಟಿನೂ ಬೀಳ್ದೇ ಇರ್ಲಿ ಅಂತ ಹಾಕಿದ್ದಾರೆ. ನಿಮ್ಮ ಆಶೀರ್ವಾದ ಇರೋ ತನಕ ನಾವಿಬ್ರು ತುಂಬಾನೇ ಚೆನ್ನಾಗಿರ್ತೀವಿ. ಅಂಡ್ ಕೆಲವೊಂದ್ ಕಡೆ ನಮ್ಮ ಹಳ್ಳಿ ಕಡೆ ಅದೊಂದು ಪದ್ಧತಿ ಇದ್ದೇ ಇದೆ, ಮನೆಯಿಂದ ಹೊರಗಡೆಯಿಂದ ಮನೆಗೆ ಹೋದ್ರೆ ಇಳಿ ತೆಗಿತಾರೆ, ಇದೆಲ್ಲ ಮಾಡ್ತಾರೆ. ಖಂಡಿತ ಹೌದು. ಸೊ ನಿಮ್ಮ ಆಶೀರ್ವಾದ ಹೀಗೆ ಇರಲಿ, ಚೆನ್ನಾಗಿರ್ತೀವಿ. ನೋ ಕ್ವಶನ್ ಅಬೌಟ್ ಯು ಗೈಸ್, ಗ್ರೇಟ್ ಪೇರ್, ಸ್ಟೇ ಬ್ಲೆಸ್ಡ್ ಫಾರ್ ಎವರ್. ಅಗ್ರಿಕಲ್ಚರ್ ಅಲ್ಲಿ ಫೇಲ್ ಆದ್ರೆ ಪ್ಲಾನ್ ಬಿ ಏನು? ನಾನು ಹೇಳೋದು, ಬೇರೆ ಯಾವ್ದೆಲ್ಲಾರು ಫೇಲ್ ಆಗ್ಬೋದು, ಬಟ್ ಅಗ್ರಿಕಲ್ಚರ್ ಅಲ್ಲಿ ಫೇಲ್ ಅನ್ನೋ ಮಾತೇ ಇಲ್ಲ.
ಒಂದು ಬೆಳೆ ಹೋಗ್ಬೋದು, 2 ಬೆಳೆ ಹೋಗ್ಬೋದು, 5 ಬೆಳೆ ಹೋಗ್ಬೋದು, 6ನೇ ಬೆಳೆ ಕೈ ಹಿಡಿಯುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಏನೋ ಒಂದು ಮೊಬೈಲ್ ಫೋನ್ ಏನೋ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಅಂತಂದ್ರೆ, ಆ ಮೊಬೈಲ್ ಒಂದು 2-3 ಬ್ಲಾಸ್ಟ್ ಆಯ್ತು ಅಂತಂದ್ರೆ, ಏನೋ ಸಾಫ್ಟ್ವೇರ್ ಇಶ್ಯೂ ಬಂತು ಅಂತಂದ್ರೆ, ಅದು ಮೊಬೈಲ್ ಏನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಆ ಯೂನಿಟ್, ಅದ್ರ ಮೇಲೆ ಕೆಟ್ಟ ಹೆಸರು ಬರುತ್ತೆ, ಕಂಪ್ನಿ ಮೇಲೆ ಕೆಟ್ಟ ಹೆಸರು ಬರುತ್ತೆ, ಯಾರು ಮೊಬೈಲ್ ಯೂಸ್ ಮಾಡಲ್ಲ. ಬಟ್ ನಮ್ದು ಏನಾಗುತ್ತೆ ಅಂತಂದ್ರೆ, ನಾವು ಮಾಡೋ ಕೆಲಸ ಪ್ರಯತ್ನ ಮಾಡ್ತೀವಿ, ಅಗ್ರಿಕಲ್ಚರ್ ಫೇಲ್ ಅಂತಿರಲ್ಲ. ಒಂದು ಬರಗಾಲ ಬಂದು ಸ್ವಲ್ಪ ನಾವು ನೋವನ್ನು ಅನುಭವಿಸ್ಬೇಕಾಗತ್ತೆ, ಮಳೆ ಜಾಸ್ತಿ ಆದ್ರೆ, ಅತಿವೃಷ್ಟಿ ಅನಾವೃಷ್ಟಿಯಿಂದ, ಇಲ್ಲ ಬೆಳೆದಿರೋ ಬೆಳೆಗೆ ರೇಟ್ ಸಿಗದೆ ಇದ್ದಾಗ ಅಷ್ಟೇ ಏನಾಗುತ್ತೆ. ಲಾಸ್ ಅಂತ ಅನ್ನೋದಕ್ಕಿಂತ ಒಂದು ಎಕ್ಸ್ಪೀರಿಯನ್ಸ್ ಅದೆಲ್ಲ. ಮಾರ್ಚ್ ಅಲ್ಲಿ ಕ್ರಾಪ್ ಹಾಕಿದ್ವಿ, ರೇಟ್ ಸಿಗ್ಲಿಲ್ಲ, ನೆಕ್ಸ್ಟ್ ಆ ತಪ್ಪು ಮಾಡೋದಕ್ಕೆ ಹೋಗಲ್ಲ, ನಾವೇ ತಿತ್ಕೋತೀವಿ. ಅಗ್ರಿಕಲ್ಚರ್ ಲಾಸ್ ಅನ್ನೋದಿರಲ್ಲ, ಬಿಕಾಸ್ ನಮ್ ಜಮೀನ್ ನಮ್ಮ ಹತ್ರ ಇರುತ್ತೆ. ಏನ್ ಮಾಡ್ಬೇಕು ಅಂತಂದ್ರೆ, ಯಾವುದೇ ಒಂದು ಬೆಳೆ ಹಾಕ್ಬೇಕಾದ್ರೂ ಕೂಡ ಯೋಚನೆ ಮಾಡಿ ಬೆಳೆ ಹಾಕ್ಬೇಕು. ಯಾರು ಇನ್ನೊಬ್ರಿಗೆ ತುಂಬಾ ಜನ ಅದೇ ಆಯ್ತು, ನಿಂಗೆ ಗೊತ್ತಲ್ಲ, ಅವತ್ತು ಹೇಳಿದ್ನಲ್ಲ ಡ್ರ್ಯಾಗನ್ ಫ್ರೂಟ್ ಹಾಕಿದ್ರು ಎಷ್ಟು ಹಾಕಿದ್ರು 250-300 ರೂಪಾಯಿ ಒಂದು ಕೆಜಿ, ಇದು 50-60 ರೂಪಾಯಿ ಸಿಗ್ತಾ ಇದೆ. ರೋಡ್ ಸೈಡ್ ತಂದು ಮಾಡ್ತಾ ಇದಾರೆ. ಇತ್ತೀಚೆಗೆ ದಾಳಿಂಬೆ ಅದೇ ತರ ಆಗ್ತಾ ಇದೆ. ಅವಕಾಡೋನು ಅಷ್ಟೇ ತುಂಬಾ, ಅದು ರೇಟ್ ಬಿದ್ದೋಗಿದೆ. ಹೌದು, ಅದಾದ್ಮೇಲೆ ಸೀಬೆ ಹಣ್ಣು ಅಷ್ಟೇ, ಅದೇ ತಪ್ಪಾಗ್ತದೆ. ತೈವಾನ್ ಸೀಬೆ, ಜಪಾನ್ ಸೀಬೆ, ಅವತ್ತು ನಿಮ್ಮೂರ್ ಹೋಗ್ಬೇಕ ತಂದಿದ್ದಲ್ಲ, ಅವ್ನು ಅದೇ ಅಂತ ಇದ್ದ 60 ರೂಪಾಯಿ ಸಿಗ್ತದೆ ಒಂದು ಕೆಜಿ. ನನಗೆ ಅದೇ ಆಶ್ಚರ್ಯ ಆಯ್ತು. ಮೊದಲು 200-250 ರೂಪಾಯಿ ಇತ್ತಲ್ಲಪ್ಪ ಅಂತ ನಾನು ತುಂಬಾ ಸರಿ ಹೇಳಿದ್ದೀನಿ ಹುಡುಗೆ, ಒಂದು ಸೀಬೆ ಹಣ್ಣು ತಿಂದ್ರೆ 10 ಆಪಲ್ ಸಮ ಅಂತ ಹೇಳ್ತಾರೆ, ಬಟ್ ಆಪಲ್ ರೇಟ್ ಜಾಸ್ತಿ, ಇದು ಅಷ್ಟೊಂದು ಹೆಂಗ್ ತಿನ್ನೋದು ಅಂತೆಲ್ಲ ಹೇಳ್ತಿದ್ದೆ. ಬಟ್ ಇದು ತುಂಬಾ ಕಮ್ಮಿ ಸಿಗ್ತಾ ಇದೆ. ಯಾರೊಬ್ಬ ಮಾಡ್ದ ಅಂತ ನಾವು ಮಾಡೋದು ಬೇಡ, ನಮ್ಮ ಬಜೆಟ್ಗೆ ತಕ್ಕಂಗೆ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬೆಳೆ ಬೆಳೆಯೋಣ. ದೊಡ್ಡ ಬೆಳೆಗಳನ್ನ ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ಬೇಕು ಅಂತಂದಾಗ ನಮ್ಮ ಹತ್ರ ದುಡ್ಡು ಇಟ್ಕೊಂಡು ಇನ್ವೆಸ್ಟ್ ಮಾಡೋಣ, ಸಾಲ ಮಾಡ್ಕೊಳ್ಳೋದು ಬೇಡ. ಅಂಡ್ ರೈತರು ಓದಿಲ್ಲ, ಅವ್ರಿಗೇನು ಗೊತ್ತಿಲ್ಲ ಅಂತ ಏನಲ್ಲ. ಅವರು ಕೆಲವೊಬ್ರು ಓದಿರಲ್ಲ, ಹೌದು ನಿಜ ಒಪ್ಕೋತೀನಿ, ಓದಿಲ್ದೆ ಫಾರ್ಮಿಂಗ್ ಬಂದಿರ್ತಾರೆ. ಆದ್ರೆ ಅವರು ಫೇಲ್ ಆಗ್ಬಾರ್ದು ಅಂತ ಮಿಶ್ರ ಬೆಳೆ ಮಾಡಿರ್ತಾರೆ. ಸಪೋಟ ಹಾಕಿರ್ತಾರೆ ಮಧ್ಯ, ಇಲ್ಲ ಸೀಸನ್ ವೈಸ್ ಏನಾದ್ರು ಬೆಳೆದಿರ್ತಾರೆ. ಹಣ್ಣುಗಳಲ್ಲೇ ಎಷ್ಟೊಂದ್ ಜನ ಸಾಕಷ್ಟು ದುಡ್ಡು ಮಾಡೋರಿದ್ದಾರೆ. ಅಂಡ್ ಕುರಿ ಸಾಕಿರ್ತಾರೆ, ಕೋಳಿ ಸಾಕಿರ್ತಾರೆ, ಹಸು ಹೈನುಗಾರಿಕೆಯಲ್ಲಿ ತುಂಬಾ ದುಡ್ಡು ಮಾಡ್ತಾರೆ. ಸೊ ಅವ್ರ ಹತ್ರ ಪ್ಲಾನ್ ಬಿ ಆಲ್ರೆಡಿ ಇದ್ದೇ ಇರುತ್ತೆ. ಹೌದು, ನಿಮ್ಮಿಬ್ರು ಹಳ್ಳಿ ಜೀವನ ಸೂಪರ್ ಅಂತ ಹಾಕಿದ್ದಾರೆ ಒಬ್ರು. ಥ್ಯಾಂಕ್ ಯು, ನಮಗೂ ಖುಷಿ ಆಗುತ್ತೆ. ಅಂಡ್ ಎಷ್ಟೊಂದ್ ಜನ ಸಿಕ್ಕಾಗ್ಲೂ ಹೇಳ್ತಾರೆ ನಮ್ ವಿಡಿಯೋ ನೋಡೋರು, ನಾವು ಏನ್ ಡ್ರೀಮ್ ಲೈಫ್ ಅನ್ಕೊಂಡಿದೀವೋ ಅದನ್ನ ನೀವು ಬದುಕ್ತಾ ಇದ್ದೀರಾ, ನಿಮ್ನ ನೋಡಿ ನಾವು ಖುಷಿ ಪಡ್ತಾ ಇದೀವಿ. ನಮ್ಗೆ ಈಗಿರೋ ಚಾಲೆಂಜಸ್ ಅಲ್ಲಿ ಅಥವಾ ಈಗಿರೋ ಸಿಚುವೇಶನ್ಸ್ ಅಲ್ಲಿ ಆತರ ನಿಮ್ ತರ ಬದುಕಕ್ ಆಗದೆ ಇರ್ಬೋದು, ಬಟ್ ನಿಮ್ಮಲ್ಲಿ ನಮ್ ಜೀವನ ನೋಡಿ ನಾವು ಖುಷಿ ಪಡ್ತಾ ಇದೀವಿ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ ಅದನ್ನ. ಇನ್ನೊಂದೇನಾಗತ್ತೆ ಅಂತಂದ್ರೆ, ನಾನು ಹುಟ್ಟದಾಗಿಂದ ಹಳ್ಳಿಲೇ ಬೆಳೆದು ಹಳ್ಳಿ ವಾತಾವರಣದಲ್ಲಿ ಜೀವನ ಮಾಡಿ ಬೆಂಗಳೂರಿಗೆ ಹೋದಾಗ ನಂಗೆ ಅನ್ಸಿದ್ದೊಂದೇ, ಜೀವನ ಆರಿಸಿ ಬೆಂಗಳೂರಿಗೆ ಹೋಗ್ತೀವಿ, ಬಟ್ ಆರೋಗ್ಯ ಅನ್ನೋದು ಬೆಂಗಳೂರು ಸಿಗ್ತಾ ಇಲ್ಲ. ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸ್ಟಾರ್ಟಿಂಗ್ ನಾನು ಹೋದಾಗ 1 to 1.5 month ನನಗೆ ಗಂಟ್ಲು ಊರಿಗೆ ಬಂದಿದ್ದು ಹೋಗ್ಲಿಲ್ಲ. ನನಗೆ ಸುಮಾರು ಡಾಕ್ಟರ್ ತೋರಿಸ್ತಾವ್ರು, ಅಷ್ಟೇ ರೀಸನ್ ಹೇಳಿದ್ದು, ಮೈಸೂರಲ್ಲಿದ್ರಿ, ಊರಲ್ಲಿದ್ರಿ, ಇಷ್ಟು ಪೊಲ್ಯೂಷನ್ ಇರಲಿಲ್ಲ, ಇನ್ಫೆಕ್ಷನ್ಸ್ ಅಂತ ಇರ್ತಿರ್ಲಿಲ್ಲ ನಿಮಗೆ, ಇಲ್ಲಿ ತುಂಬಾ ಓಡಾಡ್ತಾ ಇದ್ದೀರಾ. ಬಿಕಾಸ್ ನಾನು ಏರಿಕೆಯಲ್ಲಿ ಆಡಿಟರು ಬೇರೆ ಬೇರೆ ಕ್ಲೈನ್ ಪ್ಲೇಸ್ಗೆ ಹೋಗ್ಬೇಕಾಗಿತ್ತು. ಒಂದ್ಸರಿ ಹೋಗಿದ್ದೆಮ್ಮ, ಬೆಳ್ಳಂದೂರು ಅಂತಿದೆ, RMZ ಎಕೋ ವರ್ಲ್ಡ್ ಅಂತ, ಸಿಲ್ಕ್ ಬೋರ್ಡ್ ದಾಟ್ಕೊಂಡು ಹೋಗ್ಬೇಕು. 1 ತಿಂಗಳು ಓಡಾಡದೆ ಸಾಕಾಗೋಯ್ತಪ್ಪ, ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಅಂತ. ಸೊ ದೇವ್ರು ಬಂದಂಗೆ ಕೊರೋನಾ ಬಂತು. ಸೊ ಅಂದ್ರೆ ಕೆಟ್ಟದಾಗಿದೆ, ಬಟ್ ನನ್ನ ಜೀವನದಲ್ಲಿ ಕೊರೋನಾದಿಂದ ಒಳ್ಳೇದಾಯ್ತು. ದಟ್ ಮೀನ್ಸ್ ನಾನು ಅಗ್ರಿಕಲ್ಚರ್ಗೆ ಬಂದೆ, ಕೊರೋನಾದಿಂದ ಅದು ಸಾಧ್ಯವಾಯಿತು. ಇಲ್ಲ ಅಂತಂದ್ರೆ ನಾನು ಏನೋ ಡ್ರೀಮ್ ಇಟ್ಕೊಂಡು ಬೆಂಗಳೂರಿಗೆ ಹೋಗಿದ್ದೆ, ಆ ಡ್ರೀಮ್ ಚೇಸ್ ಮಾಡೋ ತನಕ ನಾನು ಮೈಸೂರು ಕಡೆ ನಿಜವಾಗ್ಲೂ ಬರ್ತಿರ್ಲಿಲ್ಲ. ನಾನು ಅದೇ ಥರ ಶಪಥ ಮಾಡಿ ಹೋಗಿದ್ದು. ಬಟ್ ಮೈಸೂರಿಗೆ ಬಂದ ಮೇಲೆ ಅಪ್ಪ ಅಮ್ಮ ಜೊತೆ ಬೆರೆತಾಗ ಒಂದು 6 ತಿಂಗಳು ಬೆಂಗಳೂರಲ್ಲಿ ಇದ್ನಲ್ಲ. ಸೊ ಇರೋನೊಬ್ಬ ಮಗ, ಅವ್ರಿಗೂ ನಾನು ಕಳ್ಸೋದಕ್ಕೆ ಇಷ್ಟ ಇರಲಿಲ್ಲ, ತುಂಬ ಬೇಜಾರಲ್ಲಿದ್ದರು. ಬಟ್ ವಿಧಿ ಇರಲಿಲ್ಲ. ನಾನು ಆಮೇಲೆ ಮತ್ತೆ ವಾಪಸ್ ಮನೆಗೆ ಬಂದಾಗ, ಇಲ್ಲ ಅಪ್ಪ ಅಮ್ಮ ಜೊತೆ ಇರೋಣ, ತುಂಬ ದುಡ್ಡು ಮಾಡಿದಿರೋ ಪರವಾಗಿಲ್ಲ, ಬೆಂಗಳೂರಿಗೆ ಹೋಗಿ ಜೀವನಕ್ಕೆ ತಕ್ಕಷ್ಟು ದುಡ್ಡು ಮಾಡ್ಕೊಂಡು ಇರೋಣ ಅಂತ ಅನ್ಕೊಂಡೆ. ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಥ್ಯಾಂಕ್ ಯು. ಇನ್ನೊಬ್ರು ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಹಳ್ಳಿಗೆ ಮದುವೆ ಆಗಕ್ಕೆ ಹಿಂದೆಟಾಗೋ ಹೆಣ್ಣು ಮಕ್ಳಿಗೆ ನೀವೇನ್ ಹೇಳ್ತೀರಾ ಅಂತ. ನನ್ನ ಪ್ರಕಾರ ಅದು ಅವ್ರವ್ರ ಚಾಯ್ಸು. ಈಗ ನನಗೇನೋ ಇಷ್ಟ ಆಯಿತು, ಇವ್ರು ಇಷ್ಟ ಆದ್ರು, ಅದಕ್ಕೋಸ್ಕರ ಮದುವೆ ಅದೇ. ಸೊ ಹಳ್ಳಿಗೆ ಆಗ್ಬೇಕು, ಸಿಟಿಗೆ ಆಗ್ಬೇಕು, ಅವ್ರವ್ರ ಕಂಫರ್ಟು. ಒಬ್ಬೊಬ್ರು ನಾನು ಸಿಟಿಲೇ ಬೆಳೆದಿರೋದು, ಟೌನಲ್ಲಿ ಬೆಳೆದಿರೋದು ನಾನು, ಬಟ್ ಇವ್ರ ಮನೆಗೆ ಇವಾಗ ಅಡ್ಜಸ್ಟ್ ಆಗ್ತಾ ಇದ್ದೀನಿ. ಸೊ ಯಾರ್ದು ಫೋರ್ಸ್ ಬೇಡ, ನಿಮ್ಗೆ ಏನ್ ಇಷ್ಟ ಅದನ್ನೇ ಮಾಡಿ. ನಿಮ್ಗೆ ಹಳ್ಳಿಲಿರಕ್ ಇಷ್ಟನ ಶಿಫ್ಟ್ ಆಗಿ, ಇಲ್ವಾ ಸಿಟಿಲಿ ನೀವು ಸಿಟಿ ಹುಡುಗನೇ ಬೇಕು ಅಂದ್ರೆ ಅಲ್ಲೇ ಕಂಫರ್ಟಬಲ್ ಆಗಿರಿ, ಒಟ್ಟಲ್ಲಿ ಖುಷಿಯಾಗಿರಿ, ಅದೇ ಮೇನ್ ಆಗಿ ಬೇಕಾಗಿರೋದು. ಏನಾಗುತ್ತೆ ಅಂತಂದ್ರೆ, ಇಟ್ಸ್ ಅ ಮ್ಯಾಟರ್ ಆಫ್ ಲೈಫ್ ಸ್ಟೈಲ್ ಅಷ್ಟೇ. ಹಳ್ಳಿ ಇದೆ, ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮೂರಲ್ಲಿ ಗೋಬಿ ಮಾರ್ತಾರೆ, 1-2 ಅಂಗಡಿ ಇದೆ. ಅದೇ ಮೈಸೂರಲ್ಲಾದ್ರೆ 1000 ಗೋಬಿ ಸಿಗುತ್ತೆ, ನಿಮಗೆ ಆಪ್ಷನ್ಸ್ ಇರುತ್ತೆ. ಇಲ್ಲಿ ತಿನ್ಬೇಕು ಅಂದ್ರೆ ಒಂದೇ ಅಂಗಡಿ, ಅಲ್ಲಿ ಇಷ್ಟ ತಿನ್ನೆಲ್ಲ ಬಿಟ್ಬಿಡು. ಮೈಸೂರಲ್ಲ ಇನ್ನೊಂದ್ ಕಡೆ ಸಿಟಿಲಾದ್ರೆ ತುಂಬಾ ಆಪ್ಷನ್ ಸಿಗುತ್ತೆ. ಅದು ಬಿಟ್ರೆ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಹಳ್ಳಿ ಜೀವನ ತುಂಬಾ ಒಳ್ಳೇದಾಗಿರುತ್ತೆ. ಅಂಡ್ ಪ್ರತಿಯೊಂದು ಕೂಡ ಫ್ರೆಶ್ ಆಗಿ ಸಿಗುತ್ತೆ, ಹಾಲು ಇರ್ಬೋದು, ಇನ್ನೊಂದು ಇರ್ಬೋದು. ಸಿಟಿ ಕಡೆ ದುಡ್ಡು ಕೊಟ್ಟು ಸೌದೆ ತಗೋತಾರೆ, ನಮ್ಮ ಹಳ್ಳಿ ಕಡೆ ಫ್ರೀ ಆಗಿ ಕೊಟ್ಬಿಡ್ತೀವಿ ಸೌದೆ. ಬಂದು ಕೇಳಿದ್ರೆ ಎಷ್ಟು ಬೇಕು ತುಂಬ್ಕೊಂಡೋಗಪ್ಪ, ತೆಂಗಿನ ಗರಿ ಸಿಗುತ್ತೆ, ಬಟ್ ಬೇರೆ ಮರಗಳು ಸಿಗುತ್ತೆ, ಜಾಗ ಸಾಕು, ನಮ್ ತೋಟ ಕಾರ್ಯ ಸಾಕು ಅಂತ ಅನ್ಕೋತಾ ಇರ್ತೀವಿ. ಆತರ ಅವ್ಳು ಹೇಳ್ದಾಗೇನೆ ಯಾರು ಏನೇ ಅನ್ಕೊಂಡ್ರು ಕೂಡ ಹಳ್ಳಿ ಕಡೆ ಜೀವನ ಮಾಡ್ಬೇಕು ಅಂದ್ರೆ ಖಂಡಿತ ಮಾಡಿ. ಯಾರೆಲ್ಲ ಒಂದಷ್ಟು ಜಮೀನ್ ತಗೋತಾ ಇದ್ದೀರಾ, ಪರ್ಚೇಸ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಕಮರ್ಷಿಯಲೈಸ್ ಮಾಡಬೇಡಿ.
ಅಟ್ಲೀಸ್ಟ್ ನೀವೇನೋ ಒಂದು ಈಗ ತುಂಬಾ ಜನ ನೋಡ್ತಾ ಇದ್ದೀನಿ ಮೈಸೂರು ಸುತ್ತಮುತ್ತ ತುಂಬಾ ರೆಸಾರ್ಟ್ಗಳಾಗ್ತಿದೆ, ಸಣ್ಣ ಪುಟ್ಟ ಹೋಮ್ ಸ್ಟೇಗಳಾಗ್ತಾ ಇದೆ. ನಾನು ಹೇಳೋದು 10 ಎಕರೆ ತಗೊಂಡಿರ್ತೀರಾ, 1 ಎಕರೆ ಹೋಮ್ ಸ್ಟೇ ಮಾಡಿ ಅಟ್ಲೀಸ್ಟ್ ಒಂದು 9 ಎಕರೆಸ್ ಆದ್ರೂ ಒಂದು ಅಗ್ರಿಕಲ್ಚರ್ಗೋಸ್ಕರ ಒಂಥರ ಮೀಸಲಾಗಿಡಿ. ಅಗ್ರಿಕಲ್ಚರ್ ಒಂದಷ್ಟು ಮರ್ಪಸ್ಲು ಹಾಕಿ, ತೆಂಗು ಬೆಳಿಬೋದು, ಅಡಿಕೆ ಬೆಳಿಬೋದು, ಇನ್ನೊಂದು ನಮ್ಮ ಕಡೆ ಒಂದಷ್ಟು ಶುಂಠಿ ಬೆಳೀತಾ ಇದ್ದಾರೆ. ಏನೋ ಒಂದು ಅಗ್ರಿಕಲ್ಚರ್ ಆಕ್ಟಿವಿಟಿ ಇರಲಿ ಅಲ್ಲಿ. ಪ್ಲೀಸ್ ಎಲ್ಲರೂ ಕಮರ್ಷಿಯಲೈಸ್ ಮಾಡಬೇಡಿ. ಆಮೇಲೆ ಇನ್ನೊಂದು ಏನ್ ಇವ್ರು ಹಿಂಗ್ ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸ್ಬೋದು. ಯಾರು ಏನಂದ್ರು ತಲೆ ಕೆಡ್ಸ್ಕೋಬೇಡಿ. ನಿಮ್ ಜೀವನ ನಿಮ್ಗೆ ಹೆಂಗ್ ಬೇಕೋ ಆ ತರ ಮಾಡಿ. ನಾವಿಬ್ರು ಅದನ್ನೇ ಬಿಲೀವ್ ಮಾಡೋದು. ಅಂದ್ರೆ ಬೇರೆಯವ್ರು ಹೇಳೋದು ತಗೊಳ್ಳೇಬೇಡಿ ಅಂತಲ್ಲ, ಮಾತುಗಳಿಗೆ ತಲೆ ಕೆಡಿಸ್ಕೋಬೇಡಿ ಅಷ್ಟೇ. ಈಗ ನಾವು ಕೂಡ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಅಂತ ಸ್ಟಾರ್ಟ್ ಮಾಡಿದಾಗ 1000 ಫಾಲೋವರ್ಸ್ ಆಗೋ ತನಕ ತುಂಬಾ ಕಷ್ಟಪಟ್ಟಿದ್ದೀವಿ. ಅಂಡ್ ಕೇಳ್ಕೊಂಡಿದ್ದೀನಿ ನಾನು, ಒಂದು ಸುಮಾರು ಜನ ಫ್ರೆಂಡ್ಸ್ ವಾಟ್ಸಪ್ ಅಲ್ಲಿ ಮಾಡ್ತಿದ್ದೆ, ಈ ಫಾಲೋ ಮಾಡ್ರು ಅಂತ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ಕೆಲವೊಬ್ರು ಅಂತ ಹೇಳೋರು ಇದೆಲ್ಲ ಆಗತ್ತಾ, ಏನಕ್ಕೆ ಬೇಕಿದೆಲ್ಲ ನಿನಗೆ, ಎಲ್ಲ ಬಿಟ್ಬಿಡಿ, ಸೋಷಿಯಲ್ ಮೀಡಿಯಾ ಒಳ್ಳೇದಲ್ಲ ಹಂಗಲ್ಲ ಅಂತ. ಸೋಷಿಯಲ್ ಮೀಡಿಯಾ ಒಳ್ಳೇದು ದಟ್ ಮೀನ್ಸ್ ಸೋಷಿಯಲ್ ಮೀಡಿಯಾ ನಾವು ಹೆಂಗ್ ಬಳಸ್ಕೋತೀವಿ ಹಂಗೆ. ಒಳ್ಳೇದಿದೆ ಕೆಟ್ಟದ್ದು ಇದೆ. ನಾನೊಂದು ಒಳ್ಳೆ ರೀತಿಯಲ್ಲಿ ಬಳಸ್ಕೊತಾ ಇದ್ದೀನಿ, ಅಷ್ಟು ಬಿಟ್ರೆ ಏನಿಲ್ಲ ಅದ್ರಲ್ಲಿ. ಎಲ್ಲ ನಾನು ಹೇಳೋದು, ಸುಮಾರು ಜನ ಹೇಳ್ತಾರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು, ಯೂಟ್ಯೂಬ್ ಮಾಡ್ಬೇಕು. ಖಂಡಿತ ಮಾಡಿ. ಏನಾಗುತ್ತೆ ಅಂತಂದ್ರೆ ಕಾಂಪಿಟೇಷನ್ ಇಲ್ಲ ಇದ್ರಲ್ಲಿ. ದಿನೇ ದಿನೇ ಯೂಸರ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಕಡಿಮೆ ಅಂತೂ ಆಗ್ತಾ ಇಲ್ವಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಆಂಡ್ರಾಯ್ಡ್ ಮೊಬೈಲ್ ಸಿಗ್ತಾ ಇದೆ, ಇನ್ಸ್ಟಾಗ್ರಾಮ್ ಲಾಗಿನ್ ಮಾಡ್ಕೊಂತಾ ಇದ್ದಾರೆ. ಮಾಡಿ, ಸ್ಟಾರ್ಟ್ ಮಾಡಿ, ಒಳ್ಳೇದಿಂದ ಸ್ಟಾರ್ಟ್ ಮಾಡಿ. ಒಂದಷ್ಟು ಬೂಮ್ ಆಗೋದಕ್ಕೆ ಬೆಳೆಯೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಒಂದಿನ ಸಕ್ಸಸ್ ಸಿಗುತ್ತೆ. ಆಮೇಲೆ ನಿಮ್ದೊಂದು ಸ್ಟೈಲ್ ಅಂತ ಇಟ್ಕೊಳ್ಳಿ ಅಷ್ಟೇ. ನಿಮ್ಮಿಬ್ರಲ್ಲಿ ಇದು ಸೇಮ್ ಜಗಳದ್ದೇ. ಜಗಳ ಯಾರು ಜಾಸ್ತಿ ಮಾಡೋದು? ಮೈ ನೇಮ್ ಇಸ್ ಕನಕ, ಪ್ಲೀಸ್ ಟೆಲ್. ಕನಕ ಅವ್ರು ಕೇಳಿರೋ ಪ್ರಶ್ನೆ ಇದು. ಆಬ್ವಿಯಸ್ಲಿ ನಾನೇ ಜಾಸ್ತಿ ಜಗಳ ಮಾಡೋದು. ಅದೇ ಹೇಳಿದ್ನಲ್ಲ, ಸ್ವಲ್ಪ ಸಮಾಧಾನವಾಗಿದ್ದು ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕು. ಹಂಗಿದ್ರೆ ಜೀವನ ಚಂದ. ಗಂಡಾಗ್ಲಿ ಹೆಣ್ಣಾಗ್ಲಿ ಯಾರೊಬ್ರು ಜಗಳ ಮಾಡ್ತಾರೆ ಅಂತಂದಾಗ ಇನ್ನೊಬ್ರು ನ್ಯೂಟ್ರಲ್ ಆಗ್ಬಿಟ್ರೆ ಏನು ಸಮಸ್ಯೆ ಆಗಲ್ಲ. ಅಂಡ್ ಸ್ವಲ್ಪ ದಿನ ಆಮೇಲೆ ಆ ತಪ್ಪು ಅವ್ರು ಮಾಡಿದ ಅವ್ರಿಗೆ ಅರಿವು ಆಗುತ್ತೆ. ನನ್ ಗಂಡ ಒಳ್ಳೆ ಹುಂಗುರಿಗ, ಇವ್ಳಿಗೆ ಅರಿವು ಆಯ್ತಲ್ಲ. ಆಮೇಲೆ ಏನ್ ಗೊತ್ತಾ, ಈ ಮದ್ವೆ ಆಗಿರೋರ್ಗಾಗ್ಲಿ ಅಥವಾ ಹೇಳೋದು ಎಲ್ಲಾ ಗಂಡ್ ಮಕ್ಳಿಗೂ ಇಷ್ಟೇ. ಈಗ ನಾವು ಕೋಪ ಮಾಡ್ಕೊಂಡಿರ್ತೀವಿ ಅಂತ ಚೆನ್ನಾಗ್ ಗೊತ್ತಿರುತ್ತೆ, ಅಥವಾ ಏನೋ ಅಂದ್ಬಿಟ್ಟಿರ್ತಾರೆ, ಅಥವಾ ಏನೋ ನಾವ್ ಹೇಳಿರ್ತೀವಿ ಆ ಕೆಲ್ಸ ಮಾಡಿರಲ್ಲ. ಕೋಪ ಮಾಡ್ಕೊಂಡಿರ್ತಾರೆ ಅಂತ ಚೆನ್ನಾಗ್ ಗೊತ್ತಿರುತ್ತೆ, ಆದ್ರೂ ಮಾತಾಡ್ಸಲ್ಲ. ಫುಲ್ ಆಟಿಟ್ಯೂಡ್ ತೋರ್ಸೋದು, ಅವಾಗ ಇನ್ನೂ ಜಾಸ್ತಿ ಏರುತ್ತೆ ನಮ್ಗೆ. ಆಟಿಟ್ಯೂಡ್ ಅಂತಲ್ಲ, ನಮ್ ಸಮಾಧಾನ ಇಟ್ಕೊಂಡ್ಬೋಣ ಅಂತ ಅಷ್ಟೇ, ಏನಿಲ್ಲ. ಸಮಾಧಾನವಾಗಿ ಇಟ್ಕೋಬಾರ್ದು, ಬಂದು ಮಾತಾಡಿಸ್ಬೇಕು. ಏನಾಯ್ತು, ಆಯ್ತು, ತಪ್ಪಾಯ್ತು, ಸಾರಿ ಅಂತ ಕೇಳ್ಬಿಟ್ರೆ ಏನಾಗ್ಬಿಡುತ್ತೆ. No, God, please, no, no. ನೋಡಿ, ಏನು ಮಾಡಕ್ಕಾಗಲ್ಲ. ಕೇಳ್ಬೇಕು. ಆಯ್ತಾಯ್ತು. ನಾನು ಎಷ್ಟೊಂದ್ ಜನ ನೋಡಿದೀನಿ, ನಮ್ ಫ್ರೆಂಡ್ ಸರ್ಕಲ್ ಅಲ್ಲೂ ಅಷ್ಟೇ, ಇದೇ ವಿಷಯಕ್ಕೆ ಜಗಳ ಆಗೋದು. ಆಗ ಕೋಪ ಮಾಡ್ಕೊಂಡಿರ್ತಾರೆ, ಆಮೇಲೆ ಬೇಜಾರಾಗಿರ್ತಾರೆ ಅಂತ ಗೊತ್ತು, ಆದ್ರೂ ಮಾತಾಡ್ಸಲ್ಲ. ನೀನ್ ಪಾಡದ್ ಮಾಡ್ಕೋಬೇಕು. ನೀವಿರೋದೇನಿಕೆ ನೋಡಿ, ಹಿಂಗೆ ಏನು ಮಾಡಕ್ಕಾಗಲ್ಲ. ಈ ಕಿತ್ತಾಟಗಳಿದ್ದಿದ್ದೆ. ಇದು ನಮ್ಮ ಆಪ್ತರೊಬ್ರು ಕೇಳಿರೋ ಪ್ರಶ್ನೆ. ಯಾರಪ್ಪ ಅಂತ ಆಪ್ತ ತೋರ್ಸಿ. ನಮ್ಮ ಸರಿ. ಅವರು ನಿಮ್ಮಿಬ್ರಲ್ಲಿ ಬೆಟರ್ ಡ್ಯಾನ್ಸರ್ ಯಾರು ಅಂತ ಕೇಳಿದ್ದಾರೆ. ಆಪ್ತ ಯಾರು ಅಲ್ಲ, ನನ್ನ ಫ್ರೆಂಡ್ ಅಭಿಲಾಷ್ ಆರಾಧ್ಯ ಅಂತ. ಬ್ಲಾಗ್ ಅಲ್ಲ ನೀವು ಅವ್ರನ್ನ ನೋಡ್ತೀರಾ, ಅವ್ರ ಕ್ವಶನ್ ಅವನು ಗೊತ್ತು. ನನ್ನ ಮಗ ನನ್ನ ತೋರಿಸಿ ನೋಡ್ತಾ ಇದ್ದಾನೆ, ಎಂತ ಡ್ಯಾನ್ಸರ್ ಅಂತ ಗೊತ್ತು. ನನಗೇನಪ್ಪ ಸೊಂಟನೇ ತಿರ್ಗಲ್ಲ. ನನಗಂತೂ ನಿಜವಾಗ್ಲೂ ಡ್ಯಾನ್ಸ್ ಮಾಡಕ್ ಬರಲ್ಲ. ಮಾತಾಡು ಅಂತ ಹೇಳಿ ಗಂಟೆಗಟ್ಟಲೆ ಮಾತಾಡ್ತೀನಿ, ತಕ್ಕ ಮಟ್ಟಿಗೆ ಹಾಡು ಹೇಳ್ತೀನಿ. ಬಟ್ ಡ್ಯಾನ್ಸ್ ಎಲ್ಲ ನಂಗೆ ಆಗ್ಬರಲ್ಲ. ಆಬ್ವಿಯಸ್ಲಿ ಮೇಡಮ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನನ್ ಡ್ಯಾನ್ಸ್ ಅಂದ್ರೆ ಟ್ರಿಪ್ ಹೋದ ರೈನ್ ಡ್ಯಾನ್ಸ್, ದಿಕ್ಕಾಪಾಲ ಕುಣಿಯೋದು, ಮಾಡ್ಕೊಂಡು ಕೆಂಪಕೋ ನಿಂಗಕೋ ಕಾಳಕೋ ಕರ್ಗಕ್ಕೋ ಕೆಂಪಕೋ ನಿಂಗಕ್ಕೋ ಕಾಳಕೋ ಕರ್ಗಕ್ಕೋ ಹುಚ್ಚುಚ್ಚಂಗ್ ಕುಣಿಯೋದಷ್ಟೇ ನಮ್ಗೆ ಆಗೋದು. ಗಣಪತಿ ಬಿಡುವಾಗ, ಇನ್ನು ಬೇರೆ ಎಲ್ಲಾದ್ರೂ ಟಮಟೆ ಬಡಿಯುವಾಗ, ಹಬ್ಬಗಳಲ್ಲಿ ಹುಚ್ಚ ಬಂದಂಗೆ ಕುಣಿತೀವಿ ಅಷ್ಟೇ. ಈ ಒಂಥರ ನೀಟಾಗಿ ಅವ್ರ ಡ್ಯಾನ್ಸ್ ನೋಡ್ತಾ ಇರ್ಬೇಕು ಅಂತ ನೋಡುವಂತ ಡ್ಯಾನ್ಸ್ ನಮ್ದಲ್ಲ. ಹೇಳಪ್ಪ. ಸೊ ಇದಾಗಿತ್ತು, ಇಷ್ಟು ಕ್ವಶನ್ಸ್ ಕೇಳಿದ್ರಿ. ಅಂಡ್ ರಿಪೀಟೆಡ್ ಕ್ವಶನ್ಸ್ ತುಂಬಾ ಬಂದಿದೆ. ಸೊ ಅದನ್ನೆಲ್ಲ ಮತ್ತೆ ಏನ್ ರಿಪೀಟ್ ಮಾಡೋದು ಅಂತ ಇಷ್ಟು ಶಾರ್ಟ್ ಕಟ್ ಮಾಡಿ ನಾವು ಇಷ್ಟು ಕೇಳಿದೀವಿ. ಮತ್ತೆ ಏನಾದ್ರು ಕ್ವಶನ್ಸ್ ಇದ್ರೆ ಮತ್ತೆ ಇನ್ನೊಂದಿನ ಪಾರ್ಟ್ 2 ಆಗ್ತೀವಿ. ಇದ್ರದ್ದು ಖಂಡಿತ ಕ್ವಶನ್ಸ್ ಕೇಳಿ. ಹೌದಲ್ಲ. ಸೊ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾವು ರೆಗ್ಯುಲರ್ ಆಗಿ ಒಂದಷ್ಟು ವಿಡಿಯೋ ಪೋಸ್ಟ್ ಮಾಡೋದು ತುಂಬಾ ಹೆಲ್ಪ್ ಮಾಡ್ತಾ ಇದೀವಿ. ಅಂಡ್ ಯೂಟ್ಯೂಬ್ಗೆ ಸ್ವಲ್ಪ ಎಡಿಟರ್ ಹೆಲ್ಪ್ ಮಾಡ್ತಾ ಇದ್ದಾರೆ ತುಂಬಾ ನನಗೆ. ಅಂಡ್ ಈಸ್ ಮೈ ಕ್ಲೋಸೆಸ್ಟ್ ಫ್ರೆಂಡ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವನು. ಆ ಥರ ನಾನು ಹಂಚ್ಕೊಂಡೆ ಅವನ ಹತ್ರ, ಹಿಂಗ್ ಮಾಡ್ಬೇಕಣೋ, ಏನು ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ, ಎಲ್ಲ ಟೈಮ್ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ, ಯೂಟ್ಯೂಬ್ ಕಾನ್ಸೆಂಟ್ ಮಾಡೋಕ್ಕಾಗ್ತಿಲ್ಲ ಅಂತ. ನೀನು ತಲೆ ಕೆಡ್ಸ್ಕೊಂಬೇಡ, ನಿನ್ನ ಜೊತೆ ನಾನು ನಿಂತ್ಕೊಂತೀನಿ, ನೀನು ವೀಡಿಯೋಸ್ ಕೊಡು, ನಾನು ಎಡಿಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಇವತ್ತಿನ ಒಂದು ಆಲ್ಮೋಸ್ಟ್ 5-6 ವಿಡಿಯೋಯಿಂದ ತುಂಬಾ ಸಪೋರ್ಟಿವ್ ನಿಂತಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಮುಂಬರೋ ದಿನಗಳಲ್ಲಿ ಅವನ ಜೊತೆ ಒಂದು ವಿಡಿಯೋ ಮಾಡ್ತೀನಿ ನಾನು. ತುಂಬಾ ಒಳ್ಳೆ ಹುಡುಗ, ತುಂಬಾ ಒಳ್ಳೆ ಕೆಲ್ಸಗಾರ. ನನಗೆ ಹೇಳಿದ್ನಲ್ಲ, ನನಗೆ ದೇವರ ಆಶೀರ್ವಾದ ಇರ್ಬೋದು. ನನ್ನ ಫ್ಯಾಮಿಲಿ ಕೂಡ ಸಪೋರ್ಟಿವ್ ಆಗಿತ್ತು, ಅದೇ ತರ ಇವ್ರ ಫ್ಯಾಮಿಲಿ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಂಡ್ ಅಣ್ಣ ಆಗ್ಬೋದು, ತಂದೆ ತಾಯಿ ಆಗ್ಬೋದು.
ಅಂಡ್ ನನ್ನ ಫ್ರೆಂಡ್ ಸರ್ಕಲ್ ತುಂಬಾ ಸಪೋರ್ಟಿವ್. ಯಾರು ಒಂದು ವಿಡಿಯೋ ಮಾಡ್ಬೇಕು ಬರ್ರೋ ಅಂತಂದ್ರೆ ಜೊತೆ ಬಂದು ಕಾರ ಏನು ಕೇಳಲ್ಲ, ನಾವು ಬಾರ ಇಲ್ಲಿ ಅಷ್ಟೇ ಬಂದ್ಬಿಡ್ತಾರೆ. ಅಣ್ಣ ತುಂಬಾ ಒಳ್ಳೆ ಫ್ರೆಂಡ್ ಸರ್ಕಲ್ ಇದೆ, ಅದೊಂದು ಖುಷಿ ವಿಚಾರ, ದೇವ್ರ ಆಶೀರ್ವಾದ ಅಂತ ಅನ್ಬೋದು. ಅಂಡ್ ಹೌದು, ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ 1,10,000 ಫಾಲೋವರ್ಸ್ ಇದ್ದಾರೆ, ಫೇಸ್ಬುಕ್ 1,40,000 ಫಾಲೋವರ್ಸ್ ಇದ್ದಾರೆ, ಯೂಟ್ಯೂಬ್ ಅಲ್ಲಿ 5,200 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮೇಡಮ್ದು ಇದೆ, ಮೇಡಮ್ದು ಒಂದು 15,000 ಈಗ 15,400 ಇವ್ರ ಪರ್ಸನಲ್ ಅಕೌಂಟ್ ಅಲ್ಲಿ ಫಾಲೋವರ್ಸ್ ಇದ್ದಾರೆ. ನನ್ನ ಪರ್ಸನಲ್ ಅಕೌಂಟ್ ಅಲ್ಲಿ 11,000 ಫಾಲೋವರ್ಸ್ ಇದ್ದಾರೆ. ಆಲ್ ಓವರ್ ಇದೆಲ್ಲ ತಗೊಂಡು ಒಂದು ಹತ್ರ ಒಂದು 3 ಲಕ್ಷ ಫಾಲೋವರ್ಸ್ ಇದ್ದಾರೆ ನಮ್ಗೀಗ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಂತ ಬಂದಾಗ ತುಂಬಾ ಖುಷಿ ಆಗುತ್ತೆ. ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ನಾನು ಹೇಳಿದ್ದೀನಲ್ಲ, ಇವತ್ತು ನಾನು ಏನೇ ಇದ್ರು ಅವರಿಂದ, ಸೋಷಿಯಲ್ ಮೀಡಿಯಾದಲ್ಲಿ ಏನಿದ್ರು ಕೂಡ ಅವರಿಂದ. ಬಿಕಾಸ್ ಅವ್ರು ಕೊಟ್ಟಂತ ಧೈರ್ಯ, ಅವ್ರು ಕೊಟ್ಟಂತ ಒಂದಷ್ಟು ಐಡಿಯಾಗಳನ್ನ ಕ್ಲಿಕ್ ಆಗ್ತಾ ಹೋಗ್ತು. ಇದೇ ತರ ಮುಂದುವರಿತೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಕೊಡೋದಕ್ಕೆ ಮುಂದುವರಿತೀವಿ. ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಕೊಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ನಾನು. ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ. ಏನಪ್ಪ ಏನಿತ್ತು? ಅದೇ ನಮ್ ಫ್ರೆಂಡ್ಸ್ ಗಳನ್ನ ಅವ್ರನ್ನ ಮೆನ್ಷನ್ ಮಾಡ್ಲೇಬೇಕು. ಇನ್ನೂ ಚೆನ್ನಾಗ್ ಮಾಡ್ತಾ ಇದೀರಾ, ಇನ್ನೂ ಚೆನ್ನಾಗ್ ಮಾಡಿ ಅಂತ ಸುಮಾರು ಜನ ಸಪೋರ್ಟ್ ಮಾಡಿದವರು ಇದಾರೆ. ಹಂಗೆ ಏನ್ ಗುರು ಏನ್ ಮಾಡ್ತೀರಾ ನೀವು, ಏನ್ ಬರೀ ಯಾವಾಗ್ಲೂ ವಿಡಿಯೋ ಮಾಡೋದೇ ಕೆಲ್ಸನ ನಿಮ್ಗೆ, ಬೇರೆ ಕೆಲ್ಸನೇ ಇಲ್ವಾ, ಫೋನ್ ತೆಗೆದ್ರೆ ನೀವೇ ಬರ್ತೀರಾ, ಈ ತರ ಮಾತಾಡಿರೋರು ಇದಾರೆ. ಸಪೋರ್ಟ್ ಮಾಡಿರೋರು ಜಾಸ್ತಿ ಆತರ ಮಾತಾಡೋರ್ಗಿಂತ. ತುಂಬಾ ಖುಷಿ ಆಗುತ್ತೆ. ಎಲ್ಲಾನು ಒಂಥರ ಸಪೋರ್ಟೇ ಅನ್ಕೋತೀವಿ, ನಾವ್ ಯಾರನ್ನು ಏನು ದ್ವೇಷ ಮಾಡೋದಕ್ಕೆ ಹೋಗಲ್ಲ. ತುಂಬಾ ಖುಷಿಯಾಗಿದ್ದೀವಿ ನಾವು, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರು ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮೈಸೂರು ಜೋಡಿ ಅಂತ, ಅಲ್ಲೂ ಸಪೋರ್ಟ್. ಫೇಸ್ಬುಕ್ ಅಲ್ಲಿ ಮನು ಮಂಜು ಅಂತ ಇದೆ, ಅಲ್ಲಿ ಹೋಗಿ ನೋಡಿ. ಏನಂತಮ್ಮ? ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.